ಮುಂದಿನ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸ್ತಾ ಇದ್ದಾರೆ. ಬಜೆಟ್ ಹೆಂಗಿರುತ್ತೆ ಅನ್ನುವಂತ ಕುತೂಹಲಗಳಿಗೆ ಉತ್ತರ ಸಿಕ್ಕಿದೆ. 4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಇದು. ಇದರಲ್ಲಿ 1.32 ಲಕ್ಷ ಕೋಟಿಯಷ್ಟು ಸಾಲ. ಕಳೆದ ವರ್ಷಕ್ಕಿಂತ 40,000 ಕೋಟಿ ಅಧಿಕ. ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಪೈಕಿ 5ರ ಪೈಕಿ 4ಕ್ಕೆ ಅನುದಾನ ಮೀಸಲಿಡಲಾಗಿದೆ. ಕಂಟಿನ್ಯೂ ಮಾಡಿದ್ದಾರೆ. ಗೃಹಲಕ್ಷ್ಮಿಗೆ 28,000 ಕೋಟಿ, ಗೃಹ ಜ್ಯೋತಿಗೆ 10,000 ಕೋಟಿ. ಈ ರೀತಿ ಕಳೆದ ಬಾರಿಯಂತೆಯೇ ಮುಂದುವರಿಸಿದ್ದಾರೆ. ಒಂದು ಯೋಜನೆಯನ್ನು ಹೊರತುಪಡಿಸಿ ಯುವ ನಿಧಿಗೆ ದುಡ್ಡಿಟ್ಟಿಲ್ಲ, ಯುವ ನಿಧಿಗೆ ಹಣ ಇಟ್ಟಿಲ್ಲ. ಉಳಿದ 4 ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ಬಜೆಟ್ನಲ್ಲಿ ಎಷ್ಟು ಅನುದಾನವನ್ನು ಇಟ್ಟಿದ್ರೋ ಅದನ್ನು ಕಂಟಿನ್ಯೂ ಮಾಡಲಾಗಿದೆ. ಅದರಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆಗಳ ಪೈಕಿ ಆಲ್ಮೋಸ್ಟ್ 56% ಪಡ್ಕೊಳ್ಳೋದು ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಮೇಜರ್. ಅದರಲ್ಲಿ ಉಳಿದಂತೆ ಬೇರೆ ಬೇರೆ ಯೋಜನೆಗಳಿಗೆ ಎಷ್ಟೆಷ್ಟು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. 4.48 ಲಕ್ಷ ಕೋಟಿಯ ಬಜೆಟ್, ಅದರಲ್ಲಿ 1.32 ಲಕ್ಷ ಕೋಟಿ ಸಾಲ. ಬಜೆಟ್ ಮಂಡನೆಯ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಜಟಾಪಟಿ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇರುವಂತಹ ಬಜೆಟ್ಗೆ ಸಹಜವಾಗಿ ಕಾಂಗ್ರೆಸ್ ನಾಯಕರು ಬಹುಪರ ಕಂದಿದ್ದಾರೆ. ಬಿಜೆಪಿಯಿಂದ ಬರ್ತಾ ಇರುವಂತಹ ಪ್ರತಿಕ್ರಿಯೆ, ಇದು ಕಳಪೆ, ದಿಕ್ಕು ದೆಸೆ ಇಲ್ಲದಂತ ಬಜೆಟ್ ಇದು ಅನ್ನೋದು ಬಿಜೆಪಿಯಿಂದ ಬರ್ತಾ ಇರುವಂತಹ ಪ್ರತಿಕ್ರಿಯೆ. ಇದು ಪ್ರತಿ ವರ್ಷದ ಸಂಪ್ರದಾಯ. ಈ ವರ್ಷನೂ ಹಂಗೇನೆ, ಮುಂದಿನ ವರ್ಷನೂ ಹಂಗೇನೆ, ಯಾವುದೇ ಬದಲಾವಣೆ ಇಲ್ಲ. ಆಡಳಿತ ಪಕ್ಷ ಕಾಂಗ್ರೆಸ್ ಬಜೆಟ್ ಅದ್ಭುತ, ಇಂಥ ಬಜೆಟ್ ಇಲ್ಲಿವರೆಗೆ ಬಂದಿಲ್ಲ, ಮುಂದೆ ಬರೋದಿಲ್ಲ ಅಂತ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡಿದರೆ, ಬಿಜೆಪಿಯಿಂದ ಬರ್ತಾ ಇರುವಂತ ಪ್ರತಿಕ್ರಿಯೆ, ಏನ್ರಿ ಇದು ಬಜೆಟ್, ಏನ್ರಿ ಇದು ದಿಕ್ಕು ದೆಸೆ ಇಲ್ಲದ ಬಜೆಟ್ ಅಂತ. ಒಂದು ಕಳಪೆ ಬಜೆಟ್. ಯಾಕೆ ಕಳಪೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತವಾಗಿರುವಂಥ, ಅತಿ ಹೆಚ್ಚು ಸಾಲ ಮಾಡಿರುವ ದಾಖಲೆ 1,32,00,000, 32,000 ಕೋಟಿ. ಇಷ್ಟೆಲ್ಲ ಆದರೂ ಕೂಡ 1,32,000 ಕೋಟಿ ಸಾಲ ಮಾಡಿ ಸುಮಾರು 25,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿ 32,000 ಕೋಟಿ ಕೊರತೆ ಬಜೆಟನ್ನು ಮಾಡಿದರೆ ಇದು ಕಳಪೆ ಹೇಳಿದೆ. ಮತ್ತಿನ್ನೇನು, ದಿಕ್ಕು ದೆಸೆ ಇಲ್ಲದೆ, ಪ್ರಗತಿ ಶೂನ್ಯ, ಸಾಲದ ಸೂಲಕ್ಕೆ ರಾಜ್ಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕಳಪೆ ಬಜೆಟ್ಟು ಮಾಡಿದ್ದಾರೆ. ಇದರಿಂದ ದೂರಗಾಮಿ ರಾಜ್ಯದ ಹಣಕಾಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತಾಯಿದೆ. ರಾಜ್ಯವನ್ನು ಕನಿಷ್ಠ 10ರಿಂದ 15 ವರ್ಷ ಹಿಂದೆ ತೆಗೆದುಕೊಂಡು ಹೋಗಿರುವಂಥ ಇದು ಬಜೆಟ್ಟು. ಭಾಳ ನಿರಾಶೆ ಆಗಿದೆ. 17 ಬಾರಿ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಅವರು ಇದು ಅಪೇಕ್ಷೆ ಮಾಡಿರಲಿಲ್ಲ. ಇರಿಗೇಷನ್ಗೆ ಬರೀ 22,000 ಕೋಟಿ ಕೊಟ್ಟಿದ್ದಾರೆ. 22,000 ಕೋಟಿಯಲ್ಲಿ ದೊಡ್ಡ ನೀರಾವರಿ, ಸಣ್ಣ ನೀರಾವರಿಯ ಜೊತೆಗೆ ಅದರಲ್ಲಿ 5,000 ಕೋಟಿ ಮಾತ್ರ ಕಾಮಗಾರಿಗೆ ಇರ್ತದೆ. ಮತ್ತು ಅಪ್ಪರ್ ಕೃಷ್ಣಾಗೆ ಈ ವರ್ಷ ಕನಿಷ್ಠ ಒಂದು 25,000 ಕೋಟಿ ಇಡಬೇಕಾಯಿತು. R&Rಗೆ ಒಂದು ನಯಾ ಪೈಸಾ ಇಟ್ಟಿರಲಿಕ್ಕಿಲ್ಲ. ಯಾಕಂದ್ರೆ ಇನ್ನೂ ಡೀಟೇಲ್ಸ್ ಬಂದಿಲ್ಲ ನನ್ನ ಹತ್ರ. ಅದು ಹೀಗಾಗಿ ಇರಿಗೇಷನ್ಗಿಲ್ಲ, ಹೆಲ್ತ್ ಕಡಿಮೆ ಇದೆ, ಗ್ರಾಮೀಣ ಅಭಿವೃದ್ಧಿ ಕಡಿಮೆ ಇದೆ. ಯಾವ ಬಜೆಟ್ ಮಾಡ್ತಾರೆ ಇವರು? ಇದೊಂದು ಕಳಪೆ ಬಜೆಟ್ ಆಗಿದೆ. ಹಾಗಾಗಿ ಬರೀ ಸಾಲದ ಬಡ್ಜೆಟ್ ಆಗಿದೆ ಹೊರತು ರೆವಿನ್ಯೂ ಡೆಫಿಸಿಟ್ ಬಡ್ಜೆಟ್ ಆಗಿದೆ. ಏನು ಪ್ರಗತಿ ಪರವಾಗಿ ನೋಡುವಂಥ ಬಡ್ಜೆಟ್ ಆಗಿಲ್ಲ ಅನ್ನೋಂಥ. ಆಡಳಿತದಲ್ಲೂ ಈ ಸರ್ಕಾರ ಇವತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದರೆ, ಒಂದು ಕನಿಷ್ಠ ಆರೋಗ್ಯದ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಈ ಸರ್ಕಾರದಲ್ಲಾಗಿಲ್ಲ. ಈಗ ಖರ್ಚು ಮಾಡ್ತಿರೋಂಥ ಔಷಧಿ ಮಾತ್ರೆನೂ ಒದಗಿಸ್ಲಿಕ್ಕೆ ವಿಫಲವಾಗಿರುವಂಥದ್ದು ನೋಡಿ. 3 ವರ್ಷದಲ್ಲಿ ಒಂದೇ ಒಂದು ಟೆಂಡರ್ ಆಗಿಲ್ಲ ಔಷಧಿ ಮಾತ್ರೆಯನ್ನು ಕೊಡಲಿಕ್ಕೆ. ಅಥವಾ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೂ ಸಂಪೂರ್ಣ ವಿಫಲವಾಗಿದೆ. ಕೌಶಲ್ಯತೆ ಕೊಡಲಿಕ್ಕೆ ಏನು ಗ್ಯಾರಂಟಿ ಕೊಡಲಿಕ್ಕೆ ಕೊಟ್ಟಿದ್ದಾರೆ? ಕನಿಷ್ಠ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕಾಗಲಿ, ಆರೋಗ್ಯ ವ್ಯವಸ್ಥೆಗಳು ಕೊಡೋದಾಗಲಿ, ಉದ್ಯೋಗದ ವಿಚಾರದಲ್ಲಾಗಿರಲಿ, ಅಥವಾ ಕಾನೂನು ಸುರಕ್ಷತೆಯಲ್ಲಿ ಯಾವುದೋ ಗ್ಯಾರಂಟಿ ಕೊಡಲಿಕ್ಕೆ, ಒಂದು ಕುಡಿಯೋ ನೀರಿಂದನೂ ವಿಫಲವಾಗಿರುವಂಥದ್ದು ಈ ಸರ್ಕಾರವಾಗಿದೆ. ಹಾಗಾಗಿ ಗ್ಯಾರಂಟಿ ಅನ್ನುವಂಥ ಹೆಸರಿನಲ್ಲಿ ಕೆಲವು ಯೋಜನೆಗಳನ್ನು ಕೊಟ್ಟು ಇನ್ನು ಮಿಕ್ಕ ಉಳಿದ ಎಲ್ಲ ಇಲಾಖೆಗಳಲ್ಲೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಡಿದು
ನೀವು ನೀರಾವರಿಯಿಂದ ಹಿಡಿದು ಎಲ್ಲದರಲ್ಲೂ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತದೆ. ಈವನ್ ಗ್ಯಾರಂಟಿಯಲ್ಲೂ ಏನವರು ನುಡಿದಂತೆ ನಡೀತೀನಿ ಅಂತ ಹೇಳಿದಾರಲ್ಲ, ಅದರಲ್ಲೂ ಮೋಸ ಮಾಡೋಂಥದ್ದಾಗಿದೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವಾಗ ಹಣ ಕೊಡ್ತಿದ್ದಿದ್ದು ಕೆಲವು ತಿಂಗಳುಗಳ ಹಣನೇ ಕೊಟ್ಟಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಸೊ ಈ ರೀತಿ ಎಲ್ಲ ಒಂದು ಕಡೆ ಕಡಿವಾಣ ಮಾಡೋಂಥದ್ದು, ಮೋಸ ಮಾಡೋಂಥದ್ದು, ಜನಕ್ಕೆ ಕೊಡ್ತೀನಿ ಅಂತ ಎಲ್ಲರಿಗೂ ಕೊಡ್ತೀನಿ ಅಂತೇಳಿ ಆ ಮಾತನ್ನು ಕೊಟ್ಟಿದಂತೆ ನುಡಿದಂತೆ ನಡೆಯೋದಲ್ಲೂ ವಿಫಲವಾಗಿರೋದೆ, ಮಾತಿಗೆ ತಪ್ಪಿರೋಂಥವ್ರು ಈ ಕಾಂಗ್ರೆಸ್ ಸರ್ಕಾರ. ಈ ಮುಂಚೆನೂ ಮಾತನ್ನು ಕೊಟ್ಟು ಭರವಸೆನ ಕೊಟ್ಟು ಅನುದಾನ ಕೊಡ್ತೀನಿ ಅಂತ ಹೇಳಿದ್ನೇ ಇನ್ನೂ ಕೊಟ್ಟಿಲ್ಲ, ಅದಕ್ಕೆ ಟೆಂಡರ್ ಆಗಿಲ್ಲ, ಅದಕ್ಕೆ ಬೇಕಾಗಿರುವಂಥ ಬಡ್ಜೆಟನ್ನು ನಿಗದಿ ಮಾಡಿರೋಂಥದ್ದು ಇಲ್ಲ. ಇದುವರೆಗೂ ಅದೇ ಗಲಾಟೆಗಳು, ಅದು ಗ್ರಾಮೀಣ ಅಭಿವೃದ್ಧಿ ಇಲಾಖೆನಲ್ಲಾಗಿರಲಿ, PWDನಲ್ಲಾಗಲಿ, ಬೇರೆ ಬೇರೆ ಇಲಾಖೆನಲ್ಲಿ ಏನು ಮಾತನ್ನು ಕೊಟ್ಟಿದ್ರೋ ಅದನ್ನು ಉಳಿಸ್ಕೊಳ್ಳೋಂಥದ್ದು ಈ ಸರ್ಕಾರದಿಂದ ಆಗಿಲ್ಲ. ಈ ಬಾರಿ ಬರೀ ಕಳೆದ ಬಾರಿನೂ ತಾರತಮ್ಯನೇ, ಬರೀ ಕೇವಲ ಕಾಂಗ್ರೆಸ್ ಶಾಸಕರಿಗೇ ಅನುದಾನ ಹೆಚ್ಚಾಗಿ ಕೊಡುವಂಥದ್ದು, ಅವ್ರಿಗೆ ಆದ್ಯತೆ ಕೊಡುವಂಥದ್ದು, ಈ ತಾರತಮ್ಯವನ್ನು ಈ ನಾಡಿನ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅದೇ ರೀತಿ ಈ ಬಾರಿನೂ 100 ಕೋಟಿ 200 ಕೋಟಿ ಅಂತ ಹೇಳ್ಕೊಂಡಿರ್ಬೋದೇ ಹೊರತು ಅದನ್ನು ಖಂಡಿತ ಅನುಷ್ಠಾನ ಆಗೋದ್ರಲ್ಲಿ, ಅದನ್ನು ಕಾರ್ಯರೂಪಕ್ಕೆ ಖಂಡಿತ ಇವ್ರು ತರೋಲ್ಲ. ಇವ್ರ ಹತ್ರ ಈಗಾಗಲೇ ಸಂಬಳ ಕೊಡಲಿಕ್ಕೂ ಹಣ ಇಲ್ಲ, ಇವ್ರ ಹತ್ರ ಸಂಬಳ ಕೊಡಲಿಕ್ಕೂ ಹಣ ಇಲ್ಲದವ್ರ ಹತ್ರ, ಔಷಧಿ ಮಾತ್ರೆ ಕೊಡಲಿಕ್ಕೂ ಹಣ ಇಲ್ಲದವ್ರ ಹತ್ರ ನೀವು ಏನನ್ನು ಬಯಸ್ಬೋದು, ಏನನ್ನು ಬಯಸ್ಲಿಕ್ಕೆ ಆಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ಟು ಅಥವಾ ನಾವೇನು ಬಾರೋಯಿಂಗ್ ಇದೆ, GDPಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ಮದು ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ವೆಲ್ ವಿತಿನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ಮದು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇವತ್ತು 25,000 ಕೋಟಿ ಏನು 20,000 ಕೋಟಿ ಕಮ್ಮಿ ಆಗಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಇವತ್ತು ಬಡ್ಜೆಟ್ನಲ್ಲಿ ಹೇಳಿದ್ದಾರೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವಿನ್ಯೂ ಸರ್ಪ್ಲಸ್ ಮಾಡಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಆದರೆ ಇವತ್ತು ನಮಗೆ GSTಯಿಂದ ಸುಮಾರು 15,000 ಕೋಟಿ 10,000 ಕೋಟಿಯಿಂದ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಏಕಾಏಕಿ ಅವರು GST ಕಮ್ಮಿ ಮಾಡಿರ್ತಕ್ಕಂಥದ್ದು ಬಿಫೋರ್ ಫೈನಾನ್ಷಿಯಲ್ ಇಯರ್ಗಿಂತ ಮುಂಚೆ ಮಾಡಿದ್ದಕ್ಕೆ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಜಲ್ ಜೀವನ್ ಮಿಷನ್ನಲ್ಲಿ ಸುಮಾರು 15,000 ಕೋಟಿ ಅವ್ರು ಕೊಡಬೇಕು, ಅದು ಕೊಡಲಿಲ್ಲ. ಹಂಗಾಗಿ ಓವರಾಲ್ ನಮ್ಮ ರೆವಿನ್ಯೂ ಏನು ಕಲೆಕ್ಟ್ ಆಗ್ತಾ ಇದೆ GSTಯಿಂದ, ಆ ದುಡ್ಡು ಕೂಡ ನಮಗೆ ಕೊಡಬೇಕಂತಕ್ಕಂಥದ್ದು ಇವತ್ತಲ್ಲ, ಮೊದಲನೇ ದಿವಸದಿಂದನೂ ನಮ್ಮ ವಾದ ಇದೆ. ಹಂಗಾಗಿ ಇವತ್ತು ನಮಗೆ ಆ ದುಡ್ಡು ಬಂದಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ನಮಗೆ ಮೈನಸ್ಸನ್ನು ಕಾಣ್ತದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು. 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ಜನರಿಗೆ, ನಮ್ಮ ರಾಜ್ಯಕ್ಕೆ ಪ್ರಗತಿಪರವಾದಂಥ, ಪ್ರಗತಿಯ ಹಾದಿಯನ್ನು ಸುಲಭ ಮಾಡುವಂತಹ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿ ಸ್ಕೀಮ್ಸು ಎಲ್ಲವನ್ನು ಸಿದ್ದರಾಮಯ್ಯನವರು ಈ ಬಜೆಟಿನ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದಾರೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಬದ್ಧತೆ ಇರತಕ್ಕಂಥ ಸಾಮಾಜಿಕ ಕಲ್ಯಾಣವಾದಂಥ ಎಲ್ಲ ಸ್ಕೀಮ್ಸು ಕೂಡ 18,500 ಕೋಟಿಯನ್ನು ಅದಕ್ಕೆ ಕಮಿಟ್ ಮಾಡಿದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಈ ಬಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಶಿಕ್ಷಣಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಈ ಬಜೆಟು. IT, BT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ಗೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಈ ಬಜೆಟು. ಅದರ ಜೊತೆಗೆ 72,000 ಕೋಟಿ ರಾಜ್ಯದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ, ನಿರ್ಮಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಬಜೆಟ್. ಬಹುಶಃ ರೈತರ ಎಲ್ಲ ಸ್ಕೀಮ್ಸು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಮತ್ತು ಈ ಬಜೆಟಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವ, ಒಂದು ಬ್ಯಾಲೆನ್ಸ್ಡ್ ಆಗಿ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮತ್ತು ಬೆಂಗಳೂರು ನಗರಕ್ಕೆ ಈ ಬಜೆಟಲ್ಲಿ ಬಹುಶಃ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಬೇಕಂತಹ ವ್ಯವಸ್ಥೆ ಈ ಬಜೆಟಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಸಿದ್ದರಾಮಯ್ಯನವರಿಗೆ ಮುಂದಿನ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಹೊಸ ಸಾಲ 1.32 ಲಕ್ಷ ಕೋಟಿ. ಸಂತೋಷ್ ಲಾಡ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ ನೀವು.
ನಿಯಮದ ಅನುಸಾರ ನಾವು ಅದರ ಒಳಗೆ ಇದ್ದೀವಿ, ಸಾಲ ಜಾಸ್ತಿ ಮಾಡಿಲ್ಲ ಅಂತ. ಎಷ್ಟು ಹೇಳುತ್ತೆ? ಏನು ಹೇಳುತ್ತೆ ನಿಯಮ? ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಹೇಳುತ್ತೆ ರಾಜ್ಯದ GSDP ಅಂತ ಕರೆಯೋಣ, ಅದರ 25%ನವರೆಗೂ ಕೂಡ ಸಾಲ ತೆಗಿಬಹುದು ಅಂತ. ನಾವು ಈಗ ಆಗಿರುವಂಥ ಸಾಲದ ಪ್ರಮಾಣವನ್ನು, ಆಗಲಿರುವಂಥ ಸಾಲದ ಪ್ರಮಾಣವನ್ನು ಗಮನಿಸಿದರೆ 8.24 ಲಕ್ಷ ಕೋಟಿ. ಎಷ್ಟಾಗತ್ತೆ ಅದು? ರಾಜ್ಯದ GSDPಯ 24.94%. ಅಂದರೆ ಇವ್ರು ಹೇಳ್ತಾ ಇದ್ದಾರೆ ನಿಯಮದ ಅನ್ವಯ, ನಿಯಮದ ಒಳಗಿದ್ದೀವಿ ನಾವು ಅಂತ. ಎಷ್ಟು ಒಳಗಿದ್ದಾರೆ ಅಂತಂದರೆ 0.06%, ಅಷ್ಟು ಮಾತ್ರ. ಸೊ ಆ ಲಿಮಿಟನ್ನು ಮೀರುವ ಹತ್ರ ಬಂದು ನಿಂತಿದ್ದಾರೆ. ಇದರ ಮಧ್ಯೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ದುಡ್ಡಿಟ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ 74,000 ಕೋಟಿ ಎತ್ತಿಡಲಾಗಿದೆ. ಇಲ್ಲಿ ಇನ್ನೊಂದು ಕರಾಮತ್ತಿದೆ. ಕಳೆದ ಬಾರಿಯೂ ಕೂಡ ನಾವು 71,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎತ್ತಿಟ್ಟಿದ್ದೀವಿ ಅಂತ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಹೇಳಿತ್ತು. ಇವತ್ತದರ ರಿವೈಸ್ಡ್ ಎಸ್ಟಿಮೇಟ್ ಅನ್ನು ಕೂಡ ಬಜೆಟ್ ಕಾಪಿಯಲ್ಲೇ ಹಾಕಿದ್ದಾರೆ. ಎಷ್ಟು? 65,000 ಕೋಟಿ. 71,000 ಕೋಟಿ ಅಂತ ಕಳೆದ ಬಾರಿ ಬಜೆಟ್ನಲ್ಲಿ ಹೇಳಿದಂಥ ಸರ್ಕಾರ ರಿವೈಸ್ಡ್ ಎಸ್ಟಿಮೇಟ್ ಆಗಿ ಅದನ್ನು 65,000 ಕೋಟಿಗೆ ಇಳಿಸಿದೆ. ಅಂದರೆ ಕಳೆದ ಬಾರಿ ಇವರು ಹಾಕಿರುವಂಥ ಎಸ್ಟಿಮೇಷನ್ ರಾಂಗ್ ಆಗಿದೆ. ಬಜೆಟ್ ಈಸ್ ಅ ಆರ್ಟ್ ಆಫ್ ಎಸ್ಟಿಮೇಷನ್ ಅಂತ ಕರೀತಾರೆ. ಅಂದಾಜುಗಳನ್ನು ಮಾಡುವಂಥ ಕಲೆ ಅದು ಅಂತ. ಸರ್ಕಾರ ಅಂದಾಜುಗಳಲ್ಲಿ ಎಡವಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಸರ್ಕಾರ ಇಲಾಖಾವಾರು ಟಾರ್ಗೆಟ್ಗಳನ್ನು ಕೊಟ್ಟಿತ್ತು, ರೀಚ್ ಮಾಡಿ ಅಂತ. ಆ ಟಾರ್ಗೆಟ್ ಯಾವುದು ರೀಚ್ ಆಗಲಿಲ್ಲ. ಯಾವ ಇಲಾಖೆಯದ್ದು ರೀಚ್ ಆಗಲಿಲ್ಲ. ಫೆಬ್ರವರಿ ಅಂತ್ಯದ ವೇಳೆಗೆ ಒಂದು ಅಬಕಾರಿ ಇಲಾಖೆ ರೀಚ್ ಆಗಬಹುದು ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ 40,000 ಕೋಟಿ ಕೊಟ್ಟಿದ್ರು, 36,000 ಕೋಟಿಗೆ ರೀಚ್ ಆಗಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತಂದ್ರೆ, ನಾವು ಕಳೆದ ಬಾರಿ 4.09 ಲಕ್ಷ ಕೋಟಿಯ ಬಜೆಟ್ಟು ಅಂತ ಸರ್ಕಾರ ಹೇಳಿತ್ತು. ವಾಸ್ತವದಲ್ಲಿ ಎಷ್ಟು? 3.95 ಲಕ್ಷ ಕೋಟಿಯ ಬಜೆಟು. ಸೊ ಅಲ್ಲಿಗೆ ಕಳೆದ ಬಾರಿಯ ಎಸ್ಟಿಮೇಟು ಸರ್ಕಾರ ಹಾಕಿದ್ದು ಎಸ್ಟಿಮೇಷನ್ನು ತಪ್ಪಾಗಿದೆ. 4.09 ಲಕ್ಷ ಕೋಟಿಯ ಬಜೆಟ್ ಅಲ್ಲ, 3.95 ಲಕ್ಷ ಕೋಟಿಯ ಬಜೆಟ್ಟು ಗಣನೀಯವಾಗಿ ಕಡಿಮೆಯಾಗಿದೆ. ಬಿಕಾಸ್ ನೀವು ಇಲಾಖೆಗಳಿಗೆ ಕೊಟ್ಟಿರುವಂಥ ಟಾರ್ಗೆಟ್ನಲ್ಲಿ ತಪ್ಪುಗಳಾಗಿದೆ, ಅಥವಾ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲದಂಥ ಟಾರ್ಗೆಟ್ ಅನ್ನು ಕೊಟ್ಟಿದ್ದೀರಿ. ಈ ಬಾರಿಯೂ ಕೂಡ ಟಾರ್ಗೆಟ್ ಅನ್ನು ಜಾಸ್ತಿ ಮಾಡ್ತಾ ಹೋಗಿದ್ದೀರಿ. ಅಬಕಾರಿ ಇಲಾಖೆಗೆ 45,000 ಕೋಟಿ ಟಾರ್ಗೆಟು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ 1,25,000 ಕೋಟಿ ಟಾರ್ಗೆಟು, ಮೋಟಾರ್ ವೆಹಿಕಲ್ ಇಲಾಖೆಗೆ ಅಥವಾ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ 15,500 ಕೋಟಿ ಟಾರ್ಗೆಟು. ಇದು ಹೆಂಗಾಗುತ್ತೆ ಅಂತಂದ್ರೆ, ನೀವು ಬಜೆಟ್ ಮಂಡಿಸುವಾಗ ದೊಡ್ಡ ಮಟ್ಟದಲ್ಲಿ ಬಜೆಟ್ ಮಂಡಿಸೋದು, ಜನರನ್ನು ತೋರಿಸೋದಕ್ಕೆ, ವಿಪಕ್ಷಗಳಿಗೆ ತೋರಿಸೋದಕ್ಕೆ ಸರ್ಕಾರ ದೊಡ್ಡ ಬಜೆಟ್ ಅನ್ನು ಮಂಡಿಸಿದೆ ಅಂತ. ವಾಸ್ತವ ಹಂಗಿರಲ್ಲ. ಬಜೆಟ್ನ ಘೋಷಣೆಗೂ ಅನುಷ್ಠಾನಕ್ಕೂ ದೊಡ್ಡ ಮಟ್ಟದ ವ್ಯತ್ಯಾಸ ಕಾಣ್ತಾ ಇದೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿಯ ಕಡೆಯಿಂದ ಸುರಭಿ ಅವರು ನಮ್ಮ ಜೊತೆಗಿದ್ದಾರೆ. ಸುರಭಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ರಾಜು ಗೌಡ್ರು ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞ ಸುರೇಶ್ ಅವರೇ ನಮಸ್ಕಾರ. ಇನ್ನು GKVKಯ ನಿವೃತ್ತ ಉಪನ್ಯಾಸಕರು ಚಂದ್ರಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಾನು ಸುರೇಶ್ ಅವರಿಂದ ಶುರು ಮಾಡ್ತೀನಿ. ಬಹುಶಃ ನಾನು ಆಗಲೇ ಹೇಳಿದೆ 4.09 ಲಕ್ಷ ಕೋಟಿಯ ಬಜೆಟ್ ಕಳೆದ ಬಾರಿಯದ್ದು, ಅಂದ್ರೆ ಈ ಆರ್ಥಿಕ ವರ್ಷದ್ದು, ಮುಂದಿನ ಆರ್ಥಿಕ ವರ್ಷಕ್ಕೆ 4.48 ಲಕ್ಷ. ವಾಸ್ತವ ಹಂಗಿಲ್ಲ. ಆರ್ಟ್ ಆಫ್ ಎಸ್ಟಿಮೇಷನ್ ಅಂತ ನಾವು ಬಜೆಟ್ ಅನ್ನು ಕರಿತೀವಿ, ಬಟ್ ಎಸ್ಟಿಮೇಷನ್ ಅಲ್ಲೇ ಎಡವಿದ್ದೀವಿ. ರಕ್ಷಿತ್, ಏನಾಗುತ್ತೆ ಅಂದರೆ ಈ ಬಜೆಟ್ ವಿಚಾರವಾಗಿ ನಾವು ಹೇಳಬೇಕಂದ್ರೆ ತಮಗೆ ಗೊತ್ತಿರಾಗೆ ಬಜೆಟ್ ಅನ್ನೋ ಪದ ಅರ್ಥ ಏನಂದರೆ, ನಾವು ಬಜೆಟ್ ಮಾಡ್ತಿರೋದು ಅರ್ಥ ಅಂದರೆ ನಾವು ಊಹೆ ಮಾಡ್ತಾ ಇದ್ದೀವಿ. ಒಂದು ಎಸ್ಟಿಮೇಟ್ ಬೇಸಿಸ್ ಮೇಲೇ ಒಂದು ಬಜೆಟ್ ಪ್ರಕ್ರಿಯೆ ನಡೆಯೋದು. ಸೊ ದೇರ್ ಕೆನಾಟ್ ಬಿ ಎಕ್ಸಾಕ್ಟ್, ಇಟ್ ಹ್ಯಾಸ್ ಟು ಬಿ ಆನ್ ದ ಬೇಸಿಸ್ ಆಫ್ ಸರ್ಟನ್ ಕ್ಯಾಲ್ಕುಲೇಷನ್. ಸೊ ಕ್ವಶನ್ ಈಸ್ ಹೌ ಫಾರ್ ವಿ ಆರ್ ರೀಚಿಂಗ್ ಆರ್ ಹೌ ನಿಯರ್ ವಿ ಆರ್ ರೀಚಿಂಗ್. ಸೊ ಕ್ವಶನ್ ಈಗ ಅವ್ರು ಮಂಡಿಸಿರೋ ಬಜೆಟಲ್ಲಿ ಪ್ರಾಕ್ಟಿಕಲಿ ರೀಚ್ ಆಗೋದು ಇವತ್ತು ರಿವೈಸ್ಡ್ ಎಸ್ಟಿಮೇಟ್ ಅಂತಂದರೆ ಈ ರಿವಿಷನ್ ಬೇಸಿಸ್ ಮೇಲೆ ನಾವಿಲ್ಲಿ ರೀಚ್ ಆಗ್ತಾ ಇದ್ದೀವಿ ಅನ್ನೋ ಒಂದು ಅರ್ಥ. ಸೊ ಕ್ವಶನ್ ಈಸ್ ಗೌರ್ಮೆಂಟ್ ಈಸ್ ಏಬಲ್ ಟು ರೀಚ್ ಟು ದೇರ್ ಟಾರ್ಗೆಟೆಡ್ ಪಾರ್ಟ್ ಆಫ್ ದಿ ಟ್ಯಾಕ್ಸ್ ಕಲೆಕ್ಷನ್ ಆರ್ ನಾಟ್ ಇಸ್ ದ ಕ್ವಶನ್ ಹಿಯರ್. ಆ ಟಾರ್ಗೆಟ್ ಕಲೆಕ್ಷನ್ಸ್ ಆಗ್ತಾ ಇಲ್ಲ ಅನ್ನೋ ರೀಸನ್ಸ್ಗೆ ತಾವು ಹೇಳ್ದಂಗೆ ಈಗ GST ಡಿಪಾರ್ಟ್ಮೆಂಟ್ ಕಡೆಯಿಂದ ಕಲೆಕ್ಷನ್ ಆಗ್ತಾ ಇಲ್ಲ, ಅಬ್ಕಾರಿಯಿಂದ ಆಲ್ಮೋಸ್ಟ್ ಆಗ್ತಾ ಇದೆ ಅಂತೇಳಿ. ಬಟ್ ಈಗ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ
ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ನಾನು ಹೇಳೋ ವಿಚಾರ ಏನಾಗುತ್ತೆ ಅಂದರೆ, ಟಾರ್ಗೆಟ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅಥವಾ ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಾಗ ಎಲ್ಲೋ ಒಂದು ಕಡೆ ಇನ್ನೊಂದು ರೀತಿ ಗೊಂದಲಗಳೂ ಸ್ಟಾರ್ಟ್ ಆಗ್ತದೆ. ಒಂದು ಕಡೆ ನಾವು ಪಬ್ಲಿಕ್ ಡಿಸ್ಟರ್ಬೆನ್ಸಸ್ಗಳನ್ನು ನೋಡ್ತೀವಿ. ಬಟ್ ರಿವೈಸ್ಡ್ ಎಸ್ಟಿಮೇಟಲ್ಲಿ ರೀಚ್ ಆಗಿರೋದು ದಿಸ್ ಇಸ್ ಸಮ್ವೇರ್ ನಿಯರಿಂಗ್ ಟು ದಿ ಆ್ಯಕ್ಚುಯಲ್ ಆ್ಯಂಡ್ ದಿ ಎಸ್ಟಿಮೇಷನ್ ಆಫ್ ದಿ ಪ್ರೀವಿಯಸ್ ಇಯರ್. ಸೊ ಟು ದಟ್ ಕನ್ಸ್ಟೆಂಟ್ ಇವಾಗ ನಾವು ಯೋಚನೆ ಮಾಡೋದು 4.48 ಅಂತ ಏನು ಹೇಳಿದ್ದೀರಲ್ವಾ. ಸೊ ಕ್ವಶನ್ ಈಸ್, ಲಾಸ್ಟ್ ಇಯರ್ಗೂ ಇವಾಗ ರೀಚ್ ಆಗಿರೋ ಆ ಗ್ಯಾಪ್ನ ಈ 4.48 ನಾವು ಆ ಫಿಲ್ಅಪ್ ಮಾಡಿದೀವ, ಕರೆಕ್ಟ್ ಅಲ್ವಾ? ಫಿಲ್ಅಪ್ ಮಾಡಿದೀವ ಅಥವಾ ನೆಕ್ಸ್ಟ್ ಇಯರು ನಾವು ಇದೇ ಹಂತಕ್ಕೆ ಬಂದು 4.48 ಅಲ್ಲ, ಅದು 3.96 ಅಥವಾ 4 ಅಲ್ಲ 4.04 ಅನ್ನೋ ಅಷ್ಟಕ್ಕೆ ಬಂದರೆ ಸೊ ಔಟ್ಲೇನು ನಮಗೆ ಗ್ಯಾಪ್ ಆಗುತ್ತೆ. ಒಂದು. ಎರಡನೇ ವಿಚಾರ ನಾನು ಹೇಳಿದಾಗೆ ಬಜೆಟ್ನ ನಾವು ಸುರೇಶ್ ಅವರೇ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ. ಸಾಲ ತೆಗೆದುಕೊಂಡು ಜನರಿಗೆ ಗ್ಯಾರಂಟಿ ಮುಖಾಂತರ ಹಂಚೋದಕ್ಕೆ ಆರ್ಥಿಕ ತಜ್ಞ ಅಂತ ಕರೆಸ್ಕೊಳ್ಬೇಕಾದಂತ ಅಗತ್ಯ ಇದೆಯಾ? ನಾನು ಮಾಡ್ತೀನಿ ಅದನ್ನ. ಸಾಲ ತರ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಸಾಲ ತರ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಈಗ ನಾನು ಇದನ್ನ ಮಾಡೋದಕ್ಕೆ ಆರ್ಥಿಕ ತಜ್ಞರು 17 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಇದೆಲ್ಲ ವಿಶೇಷತೆಗಳು ಅಂತ, ವಿಶೇಷಣಗಳು ಅಂತ ಅನಿಸೋದಿಲ್ಲ? ನಿಜಾನೇ, ಅದು 100% ಕರೆಕ್ಟ್. ಸೊ ಇವಾಗ ಇಲ್ಲಿ ಬಜೆಟ್ನ ನಾವು ಮಾಡಿ ಯಾರ ದುಡ್ಡಿಂದ ನಾವು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಮ್ಮದೇ ದುಡ್ಡು, ನಮ್ಮ ದುಡಿಮೆ. ಈಗ ನನಗೆ ಸಂಬಳ ಇರೋದು 1 ಲಕ್ಷ ರೂಪಾಯಿ ನನ್ನ ದುಡಿಮೆ ತಿಂಗಳಿಗೆ, ನಾನು ಖರ್ಚಿರೋದು 2 ಲಕ್ಷ ರೂಪಾಯಿ ದುಡಿಮೆಗೆ. ನಾನು ರಾಜಾರೋಷವಾಗಿ ಸ್ಟ್ಯಾಂಡರ್ಡೈಸ್ಡ್ ಲೈಫ್ನ ನಾನು ತೋರಿಸ್ಕೊತಾ ಇದ್ದೀನಿ ಅನ್ನೋ ಒಂದು ಅರ್ಥದಲ್ಲಿ ಹೋದರೆ ಆ ಮಿಕ್ಕಿದ 1 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅನ್ನೋ ಪರ್ದ ಬಂದೇ ಬರುತ್ತೆ. ಆ 1 ಲಕ್ಷ ರೂಪಾಯಿ ನಂದು, 1 ಲಕ್ಷ ರೂಪಾಯಿ ಸಾಲದವನಿಗೆ ನಾನು ರೀಪೇ ಮಾಡಲೇಬೇಕಲ್ವಾ? ರೀಪೇ ಮಾಡಬೇಕು. ಪ್ಲಸ್ ಪ್ರತಿ ವರ್ಷ ಸಾಲ ಆ್ಯಡ್ ಆನ್ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸರ್, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನನಗೆ. ಪ್ಲಸ್ ಸಾಲ ನೀವು ತರೋದು ತಪ್ಪಲ್ಲ, ಸಾಲದ ದುಡ್ಡನ್ನು ಎಲ್ಲಿಗೆ ಹಾಕ್ತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ. ಕರೆಕ್ಟ್. ಅದರಿಂದ ಔಟ್ಕಮ್ ಏನು ಬರುತ್ತೆ, ರೆವೆನ್ಯೂ ಏನು ಬರುತ್ತೆ? ನಮಗೆ ಅದರಿಂದ ರೆವೆನ್ಯೂ ಬರಬೇಕಲ್ವಾ? ಸೊ ಈಗ ಪ್ರತಿ ಇನ್ವೆಸ್ಟ್ಮೆಂಟ್ಗೆ ರೆವೆನ್ಯೂ ಬಂದಾಗಲೇ ನಮಗೆ ಕೋಆರ್ಡಿನೇಷನ್ ಆಗೋದು. ಇಲ್ಲಿಗೆ ನಮ್ಮ ಬರೋ ರೆವೆನ್ಯೂ ಅಲ್ಲಿ ಸುಮಾರು ಹತ್ರ 15ರಿಂದ 20% ನಾನು ಬರೀ ಬಡ್ಡಿಗೆ ಕಟ್ಟಿದ್ರೆ ನಾನು ಆ್ಯಕ್ಚುಯಲ್ ಔಟ್ಫ್ಲೋನ ಎಲ್ಲಿಗೆ ತಂದು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಆ್ಯಸ್ ಅ ಫೈನಾನ್ಷಿಯಲ್ ಪರ್ಸನ್ ನಾವು ಅನಲೈಸ್ ಮಾಡೋದು ಇನ್ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಅಲ್ವಾ? ಸೊ ಇನ್ಫ್ಲೋ ಈಗ ನನ್ನ ದುಡಿಮೆದಲ್ಲ, ಒಂದು ಸ್ಟೇಜ್ ಹೀಗೆ ಬರುತ್ತೆ ಅಂತಂದರೆ ನಾವು ಸಾಲ ಮಾಡಿರೋ ದುಡ್ಡಲ್ಲೇ ಬಡ್ಡಿ ಕಟ್ತೀವಿ ಅಂದರೆ ಡೆಟ್ ಟ್ರಾಪಿಂಗ್ ಅಂತ ಹೇಳ್ತೀವಿ ನಾವು ಅದನ್ನ. ನಾವು ಆ ಹಂತಕ್ಕೆ, ಡೆಟ್ ಟ್ರಾಪಿಂಗ್ ಅನ್ನೋ ಹಂತಕ್ಕೆ ಸ್ಟೇಟ್ ಶುಡ್ ನಾಟ್ ಗೋ ಅಲ್ವಾ? ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸುರೇಶ್ ಅವರೇ, ನಾನು 1.32 ಲಕ್ಷ ಕೋಟಿಯಷ್ಟು ಸಾಲ ತರ್ತೀನಿ. ಕರೆಕ್ಟ್. ಅದರಲ್ಲೇ 35,000 ಕೋಟಿ ದುಡ್ಡನ್ನ ಸಾಲ ತೀರಿಸೋದಕ್ಕೆ, ಬಡ್ಡಿ ತೀರಿಸೋದಕ್ಕೆ ಬಳಸ್ತಾ ಇದ್ದೀನಿ. ಇದನ್ನ ನಾವು ಏನು ಯಾವ ಲೆಕ್ಕಾಚಾರ ಇದು? ಇದರಲ್ಲಿ ನಾವು ಲೋನ್ ಲೆಂಡಿಂಗ್ ಫಾರ್ಮುಲಾದಲ್ಲಿ ಹೇಳುವಾಗ ರಕ್ಷತ್ ಏನಾಗುತ್ತೆ ಅಂದರೆ, ಲೆಂಡಿಂಗ್ ಫಾರ್ಮುಲಾದಲ್ಲಿ ನಾನು ಇವಾಗ ಬ್ಯಾಂಕಿಂದ ಲೋನ್ ತೊಗೊತೀನಿ. ನನ್ನ ಹೌಸಿಂಗ್ ಲೋನಿಗೆ ನಾನು ಲೋನ್ ತೊಗೊಳ್ಳುವಾಗ ಒಂದು 20 ವರ್ಷದ ಹಂತಕ್ಕೆ ನಾನು ಲೋನ್ ತೊಗೊತೀನಿ. ಇಲ್ಲಿಗೆ ನಾನು 50 ಲಕ್ಷ ಲೋನ್ ತೊಗೊಂಡು ನಾನು ರೀಪೇ ಮಾಡೋದು ಸುಮಾರು 20 ವರ್ಷದ ಕಾಲದಲ್ಲಿ ರೀಪೇ ಮಾಡ್ತೀನಿ. ಸೊ ನನಗೆ ಪೋರ್ಷನ್ ಆಫ್ ಪೇಮೆಂಟ್ EMI ಕಮ್ಮಿ ಇರ್ತದೆ ಅನ್ಕೊಳ್ಳಿ. ಅದೇ ನಾನು NBFCಗೆ ಹೋಗಿ 10 ತಿಂಗಳಿಗೆ ನಾನು ಲೋನ್ ತೊಗೊಂಡ್ರೆ 10 ತಿಂಗಳಿಗೆ ನಾನು ಲೋನ್ ತೊಗೊಂಡು ಅದನ್ನ ಬಳಕೆ ಮಾಡದಿರ 2 ತಿಂಗಳು ನಾನು ಅದನ್ನೆಲ್ಲೋ ಅನಲೈಸ್ ಮಾಡಿ ಪ್ಲಾನ್ ಮಾಡೋಷ್ಟೊತ್ತಿಗೆ 2 ತಿಂಗಳಲ್ಲಿ ನಾನು ಪ್ರಿನ್ಸಿಪಲ್ ಮನಿನೇ ರೀಪೇ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಬಂದರೆ ಐ ಆಮ್ ನಾಟ್ ಯೂಸಿಂಗ್ ದಟ್ ಮನಿ ಫಾರ್ ಮೈ ಕಾಸ್ ಆಫ್ ಡೆವಲಪ್ಮೆಂಟ್. ನಾನು ಅದನ್ನು ನಮ್ಮ ವೀಕ್ಷಕರಿಗೆ ಇನ್ನೂ ಸರಳವಾಗಿ ವಿವರಿಸಬೇಕು. ಕರ್ನಾಟಕ ಸರ್ಕಾರದ ಆದಾಯ ಅಂತ ನಾವು ತೆಗೆದುಕೊಂಡ್ರೆ, ಅಥವಾ ಸರ್ಕಾರಕ್ಕೆ ಬರ್ತಾ ಇರುವಂಥ ಆದಾಯ ಕಲೆಕ್ಷನ್ 1 ರೂಪಾಯಿ ಅಂತ ನಾವು ಅಂದ್ಕೊಂಡ್ರೆ, ಅಥವಾ 100 ರೂಪಾಯಿ ಅಂತ ಅಂದ್ಕೊಂಡ್ರೆ, ಅದರಲ್ಲಿ 27 ರೂಪಾಯಿ ಸಾಲದಿಂದ ಬರ್ತಾ ಇದೆ. ಖರ್ಚು 100 ರೂಪಾಯಿ ಖರ್ಚು ಮಾಡಿದರೆ ಸರ್ಕಾರ 20 ರೂಪಾಯಿಯನ್ನು ಸಾಲ ತೀರಿಸೋದಕ್ಕೆ ಮತ್ತು ಬಡ್ಡಿ ಕಟ್ಟೋದಕ್ಕೆ ಬಳಸ್ತಾ ಇದೆ. ಸೊ ಇದು ವಾಸ್ತವ ಸ್ಥಿತಿ. ತಂದ ಸಾಲದ ದುಡ್ಡನ್ನು ಎಲ್ಲಿಗೆ ಹಾಕ್ತಾ ಇದ್ದೀವಿ ನಾವು? ಸುರೇಶ್ ಅವರು ಅದನ್ನೇ ಕೇಳಿದ್ದು, ಎಲ್ಲಿಗೆ ಹಾಕ್ತಾ ಇದ್ದೀವಿ? ನಾನು ಸಾಲ ತರ್ತೀನಿ, ಸಾಲ ತಂದ ದುಡ್ಡನ್ನು ಅಸೆಟ್ ಕ್ರಿಯೇಷನ್ಸ್ಗೆ ಅಂತ ಹಾಕಿದರೆ, ಆಸ್ತಿ ಮಾಡೋದಕ್ಕೆ ಅಥವಾ ಸರ್ಕಾರದ ಆಸ್ತಿ ಬೆಳೆಸೋದಕ್ಕೆ ಅಂತ ನಾನು ಬಳಕೆ ಮಾಡಿದರೆ, ಯಾವುದೊಂದು ಬ್ರಿಡ್ಜ್ ಕಟ್ತೀನಿ, ರಸ್ತೆ ನಿರ್ಮಾಣ ಮಾಡ್ತೀನಿ, ಅಥವಾ ಇನ್ನೇನೋ ಅಭಿವೃದ್ಧಿ ಕೆಲಸಗಳಿಗೆ ನಾನು ಸಾಲದ ದುಡ್ಡನ್ನು ಬಳಸಿದರೆ ಅದು ದುಡಿಯುತ್ತೆ, ಅದು ವಾಪಸ್ ಬರುತ್ತೆ. ನೀವು ಅದನ್ನು ಫ್ರೀ ಬಿಗಳಿಗೆ ಕೊಡ್ತಾ ಹೋದರೆ ಎಲ್ಲಿ ವಾಪಸ್ ಬರುತ್ತೆ? ಸಾಲದ ಶೂಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ. ನಾನು ಸುರಭಿ ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ. ಸುರಭಿ ಅವರು ಏನು ಹೇಳ್ತೀರಿ? ನೋಡಿ, ಸಾಲ ಮಾಡುವಂಥದ್ದು ಮತ್ತೆ ಡೆಟ್ ಇಂದ ಫೈನಾನ್ಸ್ ಮಾಡುವಂಥದ್ದು ಇದು ಒಂದು ಪಬ್ಲಿಕ್ ಫೈನಾನ್ಸ್ನಲ್ಲಿ ಕೆಟ್ಟದು ಅಂತ ಇಲ್ಲ.
ಬಹಳಷ್ಟು ರಾಜ್ಯಗಳಲ್ಲಿ ಮತ್ತೆ ಯೂನಿಯನ್ ಸ್ಟೇಟ್ ಗವರ್ಮೆಂಟ್ ಮಾಡುವಂಥದ್ದು ಅದೇ, ಸೆಂಟ್ರಲ್ ಗವರ್ಮೆಂಟ್ ಅದೇ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇರೋದು, ಸಿದ್ದರಾಮಯ್ಯನವರು ಈ ಒಂದು ಅವರ ಸರ್ಕಾರ ರಚನೆ ಆದ ನಂತರ ಬಂದಿರುವಂತಹ ಸಂದರ್ಭದಲ್ಲಿ ಒಂದು ರೆವೆನ್ಯೂ ಸರ್ಪ್ಲಸ್ ಸ್ಟೇಟ್ನ ಅವರು ರೆವೆನ್ಯೂ ಡೆಫಿಸಿಟ್ಗೆ ನಡ್ಸ್ಕೊಂಡು ಹೋಗ್ತಾ ಇದಾರಲ್ಲ. ಸಾಲ ಮಾಡ್ತಾ ಇರೋದು ಸಂಬಳ ಕಟ್ಟೋದಿಕ್ಕೆ, ಸಾಲ ಮಾಡ್ತಾ ಇರೋದು ನಿಮ್ದು ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೊರತು ನೀವು ಯಾವುದೇ ಆದಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸಾಲ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಪ್ರಾಬ್ಲಮ್ ಆಗಿರುವಂಥದ್ದು. ಮತ್ತೆ ಇನ್ನು ಹಿಂದಿನ ವರ್ಷ ಮತ್ತೆ ಈ ವರ್ಷದ ನೀವು ವ್ಯತ್ಯಾಸ ನೋಡ್ಕೊಂಡು ಬಂದ್ರೆ ಒಂದು ದೊಡ್ಡ ವ್ಯತ್ಯಾಸ ಏನಾಗಿರೋದು ಅಂದ್ರೆ ಎಕ್ಸೈಸ್ ಅಬ್ಕಾರಿ ಇಲಾಖೆ ಮೇಲೆ ಹಾಕ್ತಿರುವಂತಹ ಅಲ್ಲಿಂದ ತರುವಂತಹ ರೆವೆನ್ಯೂ ಮೇಲಿರುವಂತಹ ಪ್ರೆಷರ್. ಲಾಸ್ಟ್ ಇಯರ್ ಇಂದ ಈ ವರ್ಷಕ್ಕೆ ಅವ್ರು ಪ್ರೊಜೆಕ್ಟ್ ಮಾಡಿರೋದು 40,000 ಕೋಟಿ ಬರುವಂತದ್ದು ಅಬ್ಕಾರಿ ಇಲಾಖೆಯಿಂದ, ಎಕ್ಸೈಸ್ ಇಂದ. ಇವಾಗ ಪ್ರೊಜೆಕ್ಟ್ ಮಾಡ್ತಾ ಇರೋದು 45,000 ಕೋಟಿ. ಅಂದ್ರೆ ನೀವು 13% ಅಷ್ಟು ನೀವು ಜಾಸ್ತಿ ಅದ್ರ ಮೇಲೆ ಒತ್ತಾಯ ಹಾಕ್ತಾ ಇದ್ದೀರಾ. ಅಂದ್ರೆ ನಿಮಗೆ ಅಂದ್ರೆ ಕುಡುಕರಿಂದ ನಾವು ರಾಜ್ಯ ಕುಡಿತಕ್ಕೆ ಪ್ರಚೋದನೆ ಕೊಡ್ತಾ ಇದೀರಿ ಅಂತ ಅರ್ಥ. ಒಂದು ಕುಡುಕರನ್ನ ಜಾಸ್ತಿ ಮಾಡಬೇಕು, ಅಲ್ಲ ಅಂತಂದ್ರೆ ಮಧ್ಯದ ದರ ಒಂದು ಜಾಸ್ತಿ ಮಾಡಿ, ಎರಡೇ ಆಪ್ಷನ್ ಇರೋದು. ಅಲ್ಲ, ಇದು ಸೀರಿಯಸ್ನೆಸ್ ನೋಡಿ ಯಾವ ತರ, ಯಾಕೆ ನಾವು ಸಾಲದ ಬಗ್ಗೆ ಮತ್ತೆ ಮೊನ್ನೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬಗ್ಗೆ ಅವರು ಸಿದ್ದರಾಮಯ್ಯನವರು ಅದು ಕ್ಲಾರಿಫಿಕೇಶನ್ ಕೊಟ್ಟಿರೋದಿರ್ಬೋದು. CAG ನಲ್ಲಿ ಬಂದಿರುವಂತ ರಿವ್ಯೂ ನಲ್ಲಿ ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ, FRMB ಲಿಮಿಟ್ ಕ್ರಾಸ್ ಆಗೋ ಚಾನ್ಸಸ್ ಇದೆ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಕರ್ನಾಟಕ ಯಾವತ್ತು ರೆವೆನ್ಯೂ ಸರ್ಪ್ಲಸ್ ಸ್ಟೇಟ್ ಇದ್ದಿದ್ದಂತು, ರೆವೆನ್ಯೂ ವೆರಿ ಸ್ಟ್ರಾಂಗ್ ರೆವೆನ್ಯೂ ಕಲೆಕ್ಷನ್ ಇರ್ಬೋದು. ಇವಾಗ ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ ಇದು ಸೆಂಟರು, ಇದು ಅದು ಅಂತ. ಇದನ್ನೆಲ್ಲ ಪ್ರೊಜೆಕ್ಟ್ ಮಾಡ್ಕೊಂಡು ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಒಂದು ಬಜೆಟ್ ಡಾಕ್ಯುಮೆಂಟ್. ಅಂದ್ರೆ ಎರಡನೇದು ನಾ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಕ್ಲಿಯರ್ ಆಗಿ, ಯಾವ ಸಿದ್ದರಾಮಯ್ಯನವರು ಸೆಂಟರ್ ಇಂದ ಬರ್ತಿಲ್ಲ ಅಂತ ಹೇಳಿದ್ರೆ ಸೆಂಟರ್ ಇಂದ ಬರ್ತಿರೋ ಫಂಡ್ಸ್ ಆಕ್ಚುಲಿ ಇನ್ಕ್ರೀಸ್ ಆಗಿದೆ. ಮತ್ತೆ ಇವಾಗ ನೀವು ಅಬಕಾರಿ ಇಲಾಖೆಗೆ 45,000 ಕೋಟಿಯ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಸೊ ಇದು ಕುಡಿತದ ಆರ್ಥಿಕತೆ ರಾಜ್ಯದ ಪಾಲಿಗೆ ಅಪಾಯಕಾರಿ. ಸರ್ಕಾರ ಹೇಳುತ್ತೆ ಬಜೆಟ್ನಲ್ಲಿ ನಾವು ಆಲ್ಕೋಹಾಲ್ ಕಂಟೆಂಟ್ನ ಮೇಲೆ, ಅಂದರೆ ಬಿಯರಲ್ಲಿ 8%, ವಿಸ್ಕಿಯಲ್ಲಿ 42%, ಈ ರೀತಿ ಪರ್ಸೆಂಟೇಜ್ ಏನಿದೆ ಆಲ್ಕೋಹಾಲ್ನ ಪರ್ಸೆಂಟು, ಅದರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ. ಹೊಸ ಕಾಯ್ದೆ ಅಂತ ತರ್ತೀವಿ ಅಬಕಾರಿ ಇಲಾಖೆಗೆ ಸಂಬಂಧಿಸಿ. ಸೊ ಮದ್ಯದ ದರ ಹೆಚ್ಚು ಮಾಡ್ತಾರೆ ಅಂತ ಅರ್ಥ. ಮದ್ಯದ ದರವನ್ನು ಜಾಸ್ತಿ ಮಾಡೋ ಮುಖಾಂತರ, ಹಂತವಾಗಿ ಜಾಸ್ತಿ ಮಾಡೋ ಮುಖಾಂತರ ಕಲೆಕ್ಷನ್ ರೀಚ್ ಆಗ್ತೀವಿ ಅಂತ. ಜೊತೆಗೆ ಬ್ರೂವೆರಿ ಸೇರಿ ಕೆಲವೆಡೆ ಅವಕಾಶ ಇಲ್ಲದ ಜಾಗದಲ್ಲೂ ಕೂಡ ಮಾರಾಟದ ವಿಚಾರ, ಅಂದರೆ ಮಾರಾಟ ಮತ್ತು ಪಾರ್ಸೆಲ್ ಇಂಥದ್ದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಚೇಂಜಸ್ ಮಾಡ್ತೀವಿ ಅಂತ 45,000 ಕೋಟಿ ಅಬಕಾರಿ ಇಲಾಖೆಯಿಂದ ಪಡ್ಕೊಳ್ತೀವಿ ಅಂತ. ಸೊ ಅಬಕಾರಿ ಇಲಾಖೆಯೊಂದೇ ಟಾರ್ಗೆಟ್ ರೀಚ್ ಆಗ್ತಾ ಇರೋದು ಪ್ರತಿ ವರ್ಷನೂ ಕೂಡ. ಈಗ ಲೈಸೆನ್ಸ್ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದು ಮತ್ತೆ ಸರ್ಕಾರ ಇದೇ ಬಜೆಟಲ್ಲಿ ಹೇಳುತ್ತೆ ನಾವು ಕುಡಿತ ಬಿಡಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ. 45,000 ಕೋಟಿ ಟಾರ್ಗೆಟ್ ಕೊಡೋದು, ಕುಡಿತದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳೋದು. ಎಸ್ ಸುರಭಿ ಅವರೇ, ಈ ಆರ್ಥಿಕತೆ ಅಪಾಯಕಾರಿ ಆರ್ಥಿಕತೆ ಇಲ್ಲ. ಈ ಹಿಪಾಕ್ರಸಿ ನೀವು ಹೇಳಿದ್ರಲ್ಲ ತುಂಬಾ ಚೆನ್ನಾಗಿದೆ. ಅದು ಇವಾಗ ನಮ್ಮಲ್ಲಿ ಆಗ್ತಿರುವಂತಹ ಡ್ರಗ್ಸ್ ವಿಷಯ ಇರ್ಬೋದು ಅಥವಾ ಇದೇ ಯಾವುದೇ ಆದಂತಹ ನಶದ ವಿಷಯ ಇರ್ಬೋದು, ಅದ್ರ ಬಗ್ಗೆ ಇನ್ನೂ ಗಮನ ಸೆಳೆಸಬೇಕಾಗಿರೋದು, ಇನ್ನೂ ಆಕ್ಷನ್ ತಗೊಳ್ಬೇಕಾಗಿರೋ ಸಂದರ್ಭದಲ್ಲಿ ಸರ್ಕಾರನೇ ಆ ಒಂದು ರೆವೆನ್ಯೂ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂದ್ರೆ, ಮತ್ತೆ ಇನ್ನೊಂದು ಬಾರಿ ನೀವು ಬ್ರೇಕ್ ಹೋಗೋಕ್ಕಿಂತ ಮುಂಚೆ 13% ಅಷ್ಟು ನಾವು ಜಾಸ್ತಿ ಮಾಡಬೇಕು ಎಕ್ಸೈಸ್ ರೆವೆನ್ಯೂ ಅಂತ ಹೇಳಿದ್ರೆ, ಸರ್ಕಾರದ ಮೆಷಿನರಿ ಅದ್ರ ಪರವಾಗಿ ನಾವು ವರ್ಕ್ ಆಗತ್ತೆ ತಾನೆ. ಅಂದ್ರೆ ಜಾಸ್ತಿ ಲೈಸೆನ್ಸ್ಗಳಿರ್ಬೋದು, ಜಾಸ್ತಿ ಕಡೆ ಹೋಗಿ ಮತ್ತೆ ಅದನ್ನು ಅದ್ರ ಕಾಸ್ಟನ್ನು ಜಾಸ್ತಿ ಮಾಡುವಂಥದ್ದು. ಒಂದು ಸ್ಟ್ರಾಟಜಿ ನೋಡಿ ಸರ್ಕಾರದ್ದು. ಮತ್ತೆ ಯಾಕೆ ರೆವೆನ್ಯೂ ಜಾಸ್ತಿ ಮಾಡ್ತಾ ಇದ್ದಾರೆ, ರೆವೆನ್ಯೂ ಇನ್ಕ್ರೀಸ್ ಯಾಕೆ ಆಗ್ತಾ ಇರಬೇಕು ಅಂದ್ರೆ ತಿರ್ಗಾ ಸಂಬಳಕ್ಕೆ ಬರುತ್ತೆ, ಸಾಲವನ್ನು ಬಡ್ಡಿ ತೀರ್ಸೋದಕ್ಕೆ ಬರುತ್ತೆ. ಸೊ ನಮ್ಮ ಪ್ರಾಬ್ಲಮ್ ಇಲ್ಲಿ ಇರುವಂಥದ್ದು, ಇಲ್ಲಿ ಇಷ್ಟು ಸಿದ್ದರಾಮಯ್ಯನವರು ಅಷ್ಟೊತ್ತು ಮಾತಾಡಿದ್ರು, ಚಿಕ್ಕ ಸ್ಕೀಮ್ಗಳ ಬಗ್ಗೆ ಹೇಳಿದ್ರು, ಅಲೋಕೇಶನ್ಸ್ ಬಗ್ಗೆ ಹೇಳಿದ್ರು, ಆಯಿತು. ಅದು ಅವರ ಏನು ಒಂದು ದೊಡ್ಡದಾಗಿರುವಂತಹ ಅನೌನ್ಸ್ಮೆಂಟ್ ಅಂತ ನನಗೆ ಅನಿಸ್ಲಿಲ್ಲ. ಯಾವುದೇ ಆದಂತಹ ಬಹಳ ದೊಡ್ಡ ಅನೌನ್ಸ್ಮೆಂಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ವಕ್ತಾರರು ಬಂದಮೇಲೆ ಅವರು ವಾದ ಮಾಡ್ಬೋದು ಅದ್ರ ಬಗ್ಗೆ. ಆದರೆ ಇಲ್ಲಿ ಥೀಮ್ ಏನು, ಈ ಒಂದು ಬಜೆಟ್ಟಿನ ಥೀಮು ಇದೆಲ್ಲರೂ ಆಂಟಿಸಿಪೇಟ್ ಮಾಡಿದ್ದಂಥದ್ದೇ. ಸಾಲವನ್ನ ಜಾಸ್ತಿ ಮಾಡ್ತಾ ಇದ್ದೀರಾ, ಮತ್ತೆ ನಾಳೆ ನೀವು ಸರ್ಕಾರದಲ್ಲಿ ಇರಲ್ಲ ಅಂತ ನಿಮಗೆ ಭರವಸೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಯಾಕಂದ್ರೆ ಸಾಲವನ್ನ ಜಾಸ್ತಿ ಮಾಡಿ 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 ಅಲ್ಲಿನ ಕರ್ನಾಟಕ ಜನತೆಯ ತಲೆ ಮೇಲೆ ಇಟ್ಟು ನೀವು ಹೋಗ್ತಿದ್ದೀರಾ ಅಂತ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇವತ್ತು. ಸೊ ನಿರ್ಗಮನಕ್ಕೆ ಬೇಕಾದಂತ ಸಿದ್ಧತೆ ಆಗ್ತಿದೆ, ನಿಜವಾಗ್ಲೂ ಹಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಯಾವುದೇ ಆದಂತಹ ರೆಸ್ಪಾನ್ಸಿಬಲ್ ಸರ್ಕಾರ ಇದೆಯಲ್ಲ, ರೆವೆನ್ಯೂ ಸರ್ಪ್ಲಸ್ ಕೊಡುತ್ತೆ ಹೊರತು ರೆವೆನ್ಯೂ ಡೆಫಿಸಿಟ್ ಅನ್ನು ಕೊಡಲ್ಲ. ರಾಜುಗೌಡ್ರೆ, ಏನ್ ಅಭಿಪ್ರಾಯ ತಮ್ಮದು ಇವತ್ತಿನ ಬಜೆಟ್ ನೋಡಿದ ನಂತರ? ಇಲ್ಲ, ಇವತ್ತಿನ ಬಜೆಟ್ ನೋಡಿದ್ರೆ ಫಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾವ ಕಾರಣಕ್ಕೆ? 3 ರೆಕಾರ್ಡ್ಗಳು ಮಾಡಿದ್ದಾರೆ. ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಾಡೋಕ್ಕಾಗದಂಥ 3 ರೆಕಾರ್ಡ್ ಮಾಡಿದ್ದಾರೆ. ಮೊದಲನೇದು
ಆರ್ಥಿಕ ಸಚಿವರಾಗಿ 17ನೇ ಬಡ್ಜೆಟ್ ಕೊಟ್ಟಿದ್ದಾರೆ, ಅದು ಅವರ ಗಿನ್ನಿಸ್ ದಾಖಲೆ. ಎರಡನೇದು, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪೈಕಿ ಯಾರೂ ಮಾಡದೇ ಇರೋಷ್ಟು ಸಾಲನ ಮಾಡಿದ್ದಾರೆ. ಅದು ಎರಡನೇದು. 5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಸಲ್ಲಬೇಕಾದ್ದು. ಯಾಕಂದ್ರೆ ನಮ್ದು ಇರೋದೀಗ ಇನ್ನೇನೊಂದು 4 ಲಕ್ಷ ಕೋಟಿ, 8.24 ಲಕ್ಷ ಕೋಟಿ ನೆಕ್ಸ್ಟ್ ವರ್ಷದ ಅಂತ್ಯಕ್ಕೆ. ಅದಕ್ಕೆ ಹೇಳ್ತಾ ಇರೋದು, ಯಾರು ಮಾಡಿಲ್ಲ, ಅಷ್ಟು ಮಾಡಿಲ್ಲ, ಆ ಸಾಧನೆ ಯಾರೂ ಮಾಡಿಲ್ಲ ಈ ಬಂದೋದಂಥ ಮುಖ್ಯಮಂತ್ರಿಗಳಲ್ಲೇ. ಇನ್ನು ಮೂರನೇದು, ಇವರು GDSP ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಬಹುಶಃ ಸಿದ್ದರಾಮಯ್ಯನವ್ರ ಕಾಲದಲ್ಲೇ ತೀರಾ ಕೆಳಮಟ್ಟ ಕಚ್ಚಿರುವಂಥದ್ದು. ಒಂದು ಸರ್ವೆ ಹೇಳುತ್ತೆ, GSDP ಅನಾಲಿಸಿಸ್ ಸರ್ವೆ ಹೇಳ್ತದೆ, 2006ರಿಂದ 2008ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ GSDP ಬಂದು 12.30 ಇತ್ತು. ತದನಂತರ BJP ಗೌರ್ಮೆಂಟ್ ಬರ್ತದೆ, 2008ರಿಂದ 13 9.8 ಇತ್ತು. ಸಿದ್ದರಾಮಯ್ಯನವ್ರು ಮತ್ತೆ 2013ರಿಂದ 18 ಕಾಂಗ್ರೆಸ್ ತರ್ತಾರೆ, ಅವಾಗ 8% ಇತ್ತು. 18ರಿಂದ 23 ಮತ್ತೆ JDS ಮತ್ತೆ ಕಾಂಗ್ರೆಸ್. ಇದ್ರ ಬಗ್ಗೆ ಕ್ವಿಕ್ ವಿವರವಾಗಿ ಮಾತನಾಡೋಣ. ಬಜೆಟ್ ಬಗ್ಗೆ ತಾವು ತಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ. ಈ ಬಡ್ಜೆಟ್ ಇದೆಯಲ್ಲ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಅನ್ನೋ ಒಂದು ಬಡ್ಜೆಟ್ ಅಷ್ಟೇ, ಇನ್ನೇನಿಲ್ಲ. ಇವ್ರು ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋಂಥದ್ದು ಏನಂದ್ರೆ, ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಮಾತಾಡ್ತಾರೆ, ಸಮಾಜವಾದಿಗಳು, ಸಮಾಜಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮ ಕೊಡುವಂಥವ್ರು ನಾವು ಅಂತ ಎಲ್ಲ ಕಡೆ ಅವರು ಬಿಂಬಿಸ್ಕೊಂಡು ಬಂದಿರೋವಂಥದ್ದು. ಆದರೆ ಇದು ನಕಲಿ ಸಮಾಜವಾದಿತನ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಈಗ ಯಾವುದೇ ಒಂದು ವ್ಯವಹಾರ, ಒಂದು ಜೀವನ, ಈ ಬಡ್ಜೆಟ್ ಅಂದರೆ ಒಂದು ಕುಟುಂಬಕ್ಕೂ ಸೇರಬೇಕಾಗತ್ತೆ. ಸಂಪಾದನೆಗಿಂತ ಹೆಚ್ಚೇ ಖರ್ಚಾದರೆ, ಸಂಪಾದನೆಗಿಂತ ಮೌಲ್ಯಾಧಾರಿತ ಜೀವನಕ್ಕಿಂತ ಶೋಕಿನೇ ಹೆಚ್ಚಾದರೆ, ನಮ್ಮ ಆರ್ಥಿಕ ತಜ್ಞರು ಹೇಳಿದ್ರೆ, ಯಾಕೆಂದರೆ ನಾನು BCom ಬ್ಯಾಕ್ಗ್ರೌಂಡಿಂದ ಬಂದಂಥವನು, ತದನಂತರ LLB ಹೋದಂಥವನು, ನಾವು ಹೇಳೋದು ಯೋಚನೆ ಮಾಡೋವಂಥದ್ದು ಏನು ಅಂದರೆ, ನಮಗೆ ಊಟಕ್ಕೆ 10 ರೂಪಾಯಿ ಬೇಕು, ಶೋಕಿಗೆ 120 ರೂಪಾಯಿ ಬೇಕು. ಆದರೆ ನಾವು ಎಲ್ಲಿ ಖರ್ಚು ಮಾಡ್ತೀವಿ ಅನ್ನೋ ಕ್ವಾಲಿಟಿ. ಗ್ಯಾರಂಟಿ ಕೊಟ್ಟಿರೋದು ಶೋಕಿ ಆಗುತ್ತೆ ರಾಜು? ಅಲ್ಲ, ಗ್ಯಾರಂಟಿ ಕೊಟ್ಟಿರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಈಗ ನೋಡಿ, ಬಡವರಿಗೆ, ಈಗ ನಮ್ಮಲ್ಲಿ ಅಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ಮಗನಿಗೆ ಮೀನು ತಿನ್ನೋದು ಕಲಿಸ್ಕೊಡೋದಕ್ಕಿಂತ ಮೀನು ಹಿಡಿಯೋದು ಕಲಿಸ್ಕೊಟ್ರೆ ಅವನು ಜೀವಿತಾವಧಿವರೆಗೂ ಬದುಕಂತಾನೆ, ಬರೀ ಮೀನು ತಿನ್ನೋದು ಕಲಿಸ್ಕೊಟ್ರೆ ಇನ್ನೊಬ್ರ ಹತ್ರ ಕಳ್ತನ ಮಾಡೋದು ಕಲಿತಾನೆ ಅಂತ. ನನಗೆ ಆಹಾರ ಬೇಕು, ಮೀನು ಕೊಡಬೇಕು ತಿನ್ನೋದಕ್ಕೆ. ಹೌದು ಸ್ವಾಮಿ, ಅಲ್ಲ ಬದುಕಬೇಕಲ್ಲ. ಅಲ್ಲ, ಎಷ್ಟು ವರ್ಷ ಬದುಕೋದಕ್ಕೆ ಕೊಡ್ತಾ ಇದೀವಿ. ಹೌದು ಸ್ವಾಮಿ, 70 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀರಲ್ಲ, ಹೇಳ್ತಾ ಇದ್ದೀರಲ್ಲ, ಬಡತನ ಮುಕ್ತ ಭಾರತನ ಮಾಡ್ತೀನಿ ಅಂತ ಹೇಳಿ ಹೊರಟೋರು ಯಾರು? ಕಾಂಗ್ರೆಸ್ನವರೇ. ಇನ್ನೂ ಎಷ್ಟು ವರ್ಷ ಮಾಡ್ತೀರಿ? ಇನ್ಫ್ರಾಸ್ಟ್ರಕ್ಚರ್ ಬೇಡವಾ? ಒಳ್ಳೆ ನೋಡಿ, ಒಬ್ಬ ರೈತನಿಗೆ, ನೀವು ಒಬ್ಬ ರೈತನ, ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 74,000 ಕೋಟಿ ಎತ್ತಿಟ್ಟಿದ್ದೀವಿ. ಅಲ್ಲಿಗೆ ಬರ್ತೀನಿ 74,000 ಅಲ್ಲಿಗೆ ಎತ್ತಿಕ್ಕಿದ್ದೀರಾ ಅಷ್ಟೇ, ಎತ್ತಿಕ್ತಾ ಇದ್ದೀರಾ ಅಷ್ಟೇ, ಇನ್ನು ಯಾವುದು ಮಾಡ್ತಾ ಇಲ್ಲ. ಪ್ರತಿ ವರ್ಷನೂ ಅಷ್ಟೇ. ಈಗ ನಿಮ್ಮ ಬಡ್ಜೆಟಲ್ಲಿ ಜನಕ್ಕೆ ಎಷ್ಟು ರೀಚ್ ಆಗ್ತಾ ಇದೆ? ಈಗ ನೀವು ಬಡ್ಜೆಟಲ್ಲಿ ಇಡ್ತೀರಾ ಪ್ಲ್ಯಾನಲ್ಲಿ, ಈಗ 4,47,000 ಕೋಟಿ ಬಡ್ಜೆಟನ್ನು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ. ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸಾಲ ಮಾಡ್ತಾ ಇದ್ದೀರಿ? ಸಾಲ ನೋಡ್ರಿ, ಶಿಸ್ತಾಗಿ ಮಾಡ್ತಾ ಇರೋದು ಸಾಲ ಒಂದೇ. ನೀವು ಎಷ್ಟು ಸಾಲ ಹೇಳ್ತೀರೋ ಅಷ್ಟು ಸಾಲ ನಿಮ್ಮ ಬಡ್ಜೆಟ್ ಅಲ್ಲಿ ತೋರಿಸ್ತಾ ಇದೆ. ರೀಚ್ ಆಗ್ತಾ ಇರೋದು ಸಾಲದಲ್ಲಿ ಮಾತ್ರ. ಅದನ್ನೇ ಹೇಳ್ತಾ ಇರೋದು, ನೀವು ಶಿಸ್ತಾಗಿ ಮಾಡ್ತಾ ಇರೋದು. ಶಿಸ್ತಾಗಿ ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋದು ಸಾಲ ಒಂದನ್ನೇ. ಆದ್ರೆ ನೀವು ಕೊಟ್ಟಲ್ಲಿ ಬಡ್ಜೆಟ್ ಅಲ್ಲಿ ಕೊಟ್ಟಂತ ಎಷ್ಟು ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಆಗ್ತಾ ಇದಾವೆ. ರಾಜಗೌಡ್ರೆ, ಮಾತಾಡೋಣ. ನಾನೊಮ್ಮೆ ಚಂದ್ರಕಾಂತ್ ಅವರ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊಳ್ತೀನಿ. ಚಂದ್ರಕಾಂತ್ ಸರ್, ಏನ್ ಹೇಳ್ತೀರಿ? ಬಜೆಟ್ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಏನ್ ತಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ನನ್ನ ಅಭಿಪ್ರಾಯ ಅಂತಂದ್ರೆ, ಕೇಳಿಸ್ತಾ ಇದೆಯಾ? ಎಸ್, ಕೇಳ್ತಾ ಇದೆ. ನೋಡಿ, ಈಗ ನಮ್ಮ ಬಜೆಟ್ ಎಲ್ಲಾ ಟೆಸ್ಟ್ ಪಾಸ್ ಮಾಡಿದೆ. ಏನು, ಫಿಸ್ಕಲ್ ಡಿಫಿಸಿಟ್ 3% ಕಮ್ಮಿ ಇರಬೇಕು, ಮತ್ತೆ ಒಟ್ಟು ಸಾಲ 25% ಕಮ್ಮಿ ಇರಬೇಕು, ಇವೆಲ್ಲ ಪಾಸ್ ಮಾಡಿದೆ. ಆದ್ರೆ ಈ ಆಪರೇಷನ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಫೇಲ್ಯೂರ್ ಅಂತ ಅದ್ರೊಳಗೆ 2 ಮುಖ್ಯವಾದ ಪಾಯಿಂಟ್ ಇದೆ. ಏನು ಅಂತಂದ್ರೆ, ನೀವು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋದು ಹೇಳ್ತೀವಲ್ಲ, ತುಪ್ಪ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಅಂತ. ತುಪ್ಪ ಅಂದ್ರೆ ಅನ್ನ ಅಲ್ಲ. ತುಪ್ಪ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ತಗೋಬೇಕು ನಾವು. ಉದಾಹರಣೆಗೆ ಕ್ಯಾಪಿಟಲ್ ಮಲ್ಟಿಪ್ಲೈ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈರ್ದು 2.98 ಇದೆ. ಅಂದ್ರೆ ₹1 ನೀವು ಕ್ಯಾಪಿಟಲ್ಗೆ ಹಾಕಿದ್ರೆ 2.98 ರೂಪೀಸ್ ಜಾಸ್ತಿ GDP ಹೆಚ್ಚಾಗುತ್ತೆ. ಕರೆಕ್ಟ್. ಅದೇ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೈರ್ ಅಂದ್ರೆ, ನೀವು ₹1 ರೆವಿನ್ಯೂ ಹಾಕಿದ್ರೆ ಮಲ್ಟಿಪ್ಲೈರ್ ಬರೀ 0.98 ರೂಪೀಸ್ ಮಾತ್ರ ಆಗುತ್ತೆ. ಅಂದ್ರೆ ಲೆಸ್ ದನ್ ₹1 ಆಗುತ್ತೆ. 50% ದಿ ಫಿಸಿಕಲ್ ಡೆಫಿಸಿಟ್ ಇಸ್ ಗೋಯಿಂಗ್ ಫಾರ್ ಗ್ಯಾರಂಟೀಸ್. ಈ ಗ್ಯಾರಂಟಿ 50,000 crores ಇದೆ. ಫಿಸಿಕಲ್ ಡೆಫಿಸಿಟ್ 98,000 crores ಇದೆ. ಆಲ್ಮೋಸ್ಟ್ 50 to 52% ಆಫ್ ದಿ ಫಿಸಿಕಲ್ ಡೆಫಿಸಿಟ್ ಇಸ್ ಗೋಯಿಂಗ್ ಫಾರ್ ಗ್ಯಾರಂಟೀಸ್.
ನಂಬರ್ 2, ಗ್ಯಾರಂಟೀಸ್ ಬೇಡ ಅಂತ ಹೇಳ್ತೀರಾ, ಆದ್ರೆ ನಾನ್ ಟಾರ್ಗೆಟೆಡ್ ಗ್ಯಾರಂಟೀಸ್. ಕರೆಕ್ಟ್. ಇಟ್ ಶುಡ್ ಗೋ ಟು ಪಾತ್ರ. ಅಂದ್ರೆ ನಾನು ಅಪಾತ್ರ ಅಂತ ಹೇಳ್ತೀರಾ, ಪಾತ್ರನಿಗೆ ಹೋಗ್ಬೇಕು. ಹೂ ಇಸ್ ಡಿಸರ್ವಿಂಗ್, ದೇ ಶುಡ್ ಓನ್ಲಿ ಗೆಟ್ ದಿ ಗ್ಯಾರಂಟಿ. ಈಗ ಏನಾಗ್ತಿದೆ, ಇಟ್ ಇಸ್ ಬ್ರಿಂಗಿಂಗ್ ಇನ್ ಇನ್ಎಫಿಷಿಯನ್ಸಿ ಇನ್ ದಿ ಸೊಸೈಟಿ. ಈಗ ವಿ ಶುಡ್ ಆಲ್ವೇಸ್ ನೋಡಿ, ಕರ್ನಾಟಕ ಇಸ್ ದಿ ಸ್ಟೇಟ್ ವಿತ್ ದಿ ಹೈಯೆಸ್ಟ್, ಆಲ್ಮೋಸ್ಟ್ ಹೈಯೆಸ್ಟ್ ಗ್ರೋತ್ ರೇಟ್ ಇನ್ ಇನ್ಕಮ್, 8.1% growth rate, much more than the national growth rate of 7.4%. ಇಷ್ಟು ಹೈಯೆಸ್ಟ್ ಗ್ರೋತ್ ಇಟ್ಕೊಂಡು ಆಮೇಲೆ ಇಷ್ಟು ವರ್ಷ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮಾಡ್ಕೊಂಡು ನಾವು ವಿ ಆರ್ ಬಾರೋಯಿಂಗ್ ಫಾರ್ ರೈಸ್, ವಿ ಆರ್ ಬಾರೋಯಿಂಗ್ ಇಟ್ ಫಾರ್ minimum basic facilities. Can we not give basic facilities such a high growth rate? We should demonstrate to other states that with one of the highest growth rates, the state itself should be able to give. Why should we borrow and give? ಆಯ್ತಾ? ನಂಬರ್ 2, ನಾಟ್ ಟಾರ್ಗೆಟೆಡ್ ಅಂತ ಹೇಳಿದೆ. ಸೊ ವಿ ಶುಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ರು, ವಿ ಆರ್ ನಾಟ್ ಡೂಯಿಂಗ್ ಇಟ್. ಸೊ ದಟ್ ಇಸ್ ಒನ್ ಆಫ್ ದಿ ಮೇಜರ್ ಡ್ರಾಬ್ಯಾಕ್ಸ್ ಆಫ್ ದ ಸ್ಟೇಟ್. ಅಂಡ್ ನಂಬರ್ 2, ನಾನ್ ಟಾರ್ಗೆಟೆಡ್ ಇನ್ನೊಂದು ಡ್ರಾಬ್ಯಾಕ್. ಸೊ ಇಷ್ಟೆಲ್ಲ ಇಟ್ಸ್ ಸಮಥಿಂಗ್ ಲೈಕ್ ಒಬ್ಬ ಪೇಷಂಟ್ಗೆ ಎಲ್ಲ ರೀಡಿಂಗ್ಸ್ ಸರಿಗಿದೆ, ಹಾರ್ಟ್ ಹಾರ್ಟ್ ಫೇಲ್ಯೂರ್ ಯಾಕಾಯ್ತು ಅಂತಂದ್ರೆ ಬಿಕಾಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್. ವಿ ಆರ್ ಅನೇಬಲ್ ಟು ಯೂಸ್ ದಿ ಫಂಡ್. ಚಂದ್ರಕಾಂತ್ ಸರ್, ನನಗೊಂದು ಅನುಮಾನ ಇದೆ. ನಾವು ನಮ್ಮ ಮುಖ್ಯಮಂತ್ರಿಗಳನ್ನ ಆರ್ಥಿಕ ತಜ್ಞರು, 17 ಬಾರಿ ಬಜೆಟ್ ಮಂಡಿಸಿದವರು, ಆರ್ಥಿಕತೆಯಲ್ಲಿ ಬಹಳ ಚತುರರು ಅಂತ ಹೇಳ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅದೇ ರೀತಿ ಹೇಳ್ಕೊಂಡು ಓಡಾಡ್ತಾರೆ. ನನಗೆ ಪ್ರಶ್ನೆ ಇಷ್ಟೇ ಬರ್ತಾ ಇರೋದು, ಆರ್ಥಿಕ ತಜ್ಞರು ಆರ್ಥಿಕ ಪರಿಣತಿ ಅನ್ನೋದು ಸಾಲ ತರೋದು ಕೊಡೋದು, ಸಾಲ ತರೋದು ಕೊಡೋದು, ಇಷ್ಟಕ್ಕೆ ಸೀಮಿತನಾ? ತಪ್ಪು. ಯಾಕಂದ್ರೆ ನೋಡಿ, 20 ಪೈಸೆ ಹೋಗ್ತಾ ಇದೆ, ₹1 20 ಪೈಸೆ. ಅದು ಹೈಯೆಸ್ಟ್ expenditure is going for debt servicing. Correct. That itself shows our inefficiency. ನಾವು ಹೆಂಗ್ ತೋರಿಸ್ಬೇಕು ಅಂತಂದ್ರೆ, ನಮ್ಮ ರಿಸೋರ್ಸಸ್ ಅಲ್ಲಿ ಕೊಡೋದು ತೋರಿಸ್ಬೇಕು. ನೀವು ಕೊಡಿ, ನಿಮ್ಮ ರಿಸೋರ್ಸಸ್ ಅಲ್ಲಿ ಕೊಡಿ, ಆಯ್ತಾ? ಒಂದು ಸಾಲ ಮಾಡಿಕೊಡೋದು, ಇನ್ನೊಂದು ಇನ್ಎಫಿಷಿಯನ್ಸಿ ಬಿಲ್ಡ್ ಮಾಡ್ತಾ ಇದೀವಿ ನಾವು. ಯಾಕಂತಂದ್ರೆ ಅವ್ರಿಗೆ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಸಪೋಸ್ ನೀವು ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಕಿದ್ರೆ ಅದಕ್ಕೆ ಇನ್ಕಮ್ ಜನರೇಟ್ ಆಗುತ್ತೆ. ನಾನು ಹೇಳ್ತೇನೆ ನಿಮಗೆ, ₹1 ಹಾಕಿದ್ರೆ ₹3 ಬರುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ. ಕರೆಕ್ಟ್. ಆದ್ರೆ ನೀವು ₹1 ಹಾಕಿ ರೆವಿನ್ಯೂಗೆ ಹಾಕಿದ್ರೆ ಲೆಸ್ ದನ್ ₹1 ಬರುತ್ತೆ. ನಾವು ಓವರ್ ಟೈಮ್ ನಮ್ಮ ಸ್ಟೇಟ್ ಜನಗಳ ಮೇಲೆ ಡೆಟ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್. ಬೇರೆ ಪಾರ್ಟಿಗಳ ಮೇಲೆ ಬೈಯೋದು, ಆ ಪಾರ್ಟಿಗಳ ಬೈಯೋದು, ಅದು ಬಿಡಿ. ಆದ್ರೆ ಜನಗಳ ಮೇಲೆ ಅಲ್ಟಿಮೇಟ್ಲಿ ಬೇರ್ ಮಾಡೋದು ಜನಗಳು ತಾನೆ, ಟ್ಯಾಕ್ಸ್ ಪೇಯರ್ ತಾನೆ ಅಲ್ಟಿಮೇಟ್ಲಿ ಬೇರ್ ಮಾಡೋದು. ಹೀಗಾಗಿ ನಮ್ಮ ಚೀಫ್ ಮಿನಿಸ್ಟರ್ ಕೂಡ ಒಳ್ಳೆ ಯಾರಾದ್ರೂ ಆರ್ಥಿಕ ತಜ್ಞರು ಎಜುಕೇಟ್ ಮಾಡಬೇಕು. ಇಸ್ ನಾಟ್ ಜಸ್ಟ್ ಸರ್, ಎಷ್ಟೋ ಸಲ ನಾನು ತಜ್ಞ ಆಗಿರ್ತೀನಿ ಆರ್ಥಿಕವಾಗಿ, ನಾನು ರಾಜಕೀಯ ಕನ್ನಡಕ ನನ್ನನ್ನು ಎಲ್ಲವನ್ನ ಉಲ್ಟಾ ಪಲ್ಟಾ ಮಾಡಿಸ್ಬಿಡುತ್ತೆ, ಹಂಗಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ಬಜೆಟ್ ಮಂಡನೆ ಅಥವಾ ಬಜೆಟ್ನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕು. ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಅನುಮೋದಿಸಲಾಗಿದೆ, ಮಾಡಲಾಗಿದೆ, ಚಿಂತಿಸಲಾಗಿದೆ, ಯೋಚಿಸಲಾಗಿದೆ, ಇದೆಲ್ಲವೂ ಬೋಗಸ್ಸು. ಈ ಬಜೆಟ್ನಲ್ಲಿ ಅಂಥದ್ದೇ ಕಾಣ್ತಾ ಇದೆ ನನಗೆ. ಚಿಂತಿಸಲಾಗಿದೆ, ನೋಡಲಾಗಿದೆ, ಮಾಡಲಾಗಿದೆ, ಹೇಳಲಾಗಿದೆ. ಅಂದರೆ ಮಾಡ್ತೀವಿ ಅಂತ ಯಾವಾಗ ಅಂತಿಲ್ಲ. ಈಗ ಬೆಂಗಳೂರಿನ ಟನಲ್ ರೋಡ್ 40,000 ಕೋಟಿಗೆ ಅನುಮೋದನೆ ಕೊಡಲಾಗಿದೆ. ದುಡ್ಡೆತ್ತಿಟ್ರೆ ಆಗತ್ತೆ ಕೆಲಸ, ದುಡ್ಡು ಇಟ್ಟಿಲ್ಲ ಅಂತಂದ್ರೆ. ಇನ್ನು ಹಲವು ಯೋಜನೆಗಳು ಇದೇ ರೀತಿ ಇದೆ ಈ ಬಜೆಟಲ್ಲಿ. ಮಾಡ್ತೀವಿ, ಹೇಳ್ತೀವಿ, ನೋಡ್ತೀವಿ, ಆಗತ್ತೆ, ಮಾಡುತ್ತೆ. ದುಡ್ಡು ಇಷ್ಟು ಇಲ್ಲ. ಯುವ ನಿಧಿ ₹1 ಇಟ್ಟಿಲ್ಲ ಈ ಬಜೆಟ್ನಲ್ಲಿ, ₹1 ಯುವ ನಿಧಿಗೆ ಇಟ್ಟಿಲ್ಲ. ಸೊ ಬಜೆಟ್ಟು ಜನರ ವಿಶ್ವಾಸವನ್ನು ಕಳ್ಕೊಳ್ಳೋದು ಇಂಥದ್ದೇ ಸಂದರ್ಭದಲ್ಲಿ. ಸ್ಟೇಷನ್ಗಳನ್ನು ಜಾಸ್ತಿ ಮಾಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ 2 ಸ್ಟೇಷನ್ ಕೊಟ್ಟಿದ್ದೀವಿ. ಮಾಣಿಯಲ್ಲೊಂದು ಮಾಡ್ತೀವಿ, ಸಜಿಪ ನಡುವಲ್ಲೊಂದು ಮಾಡ್ತೀವಿ. ಸ್ಟೇಷನ್ ಮಾಡಿದರೆ ಅಭಿವೃದ್ಧಿ ಅಂತನ ಗೊತ್ತಿಲ್ಲ ನನಗೆ, ಲೆಕ್ಕಾಚಾರಗಳೇ ಅರ್ಥ ಆಗ್ತಾ ಇಲ್ಲ. ಸುರೇಶ್ ಅವರಿಂದ ಶುರು ಮಾಡ್ತೀನಿ. ಸುರೇಶ್ ಅವರೇ, ಬಹುಶಃ ಇಡೀ ಬಜೆಟ್ನ ಭಾಷಣವನ್ನು ನೋಡಿದರೆ ಹೇಳಲಾಗಿದೆ, ನೋಡಲಾಗಿದೆ, ಅನುಮೋದಿಸಲಾಗಿದೆ. ಎಷ್ಟು ದುಡ್ಡು ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಉತ್ತರ ಇಲ್ಲ. ಬಜೆಟ್ ಕಂಪ್ಲೀಟ್ ಕಾಪಿಯನ್ನು ಓದ್ಕೊಂಡು ಬಂದು ಕೂತಿದ್ದೀನಿ ನಾನು, ಉತ್ತರ ಇಲ್ಲ. ಬಹಳಷ್ಟು ಕಡೆ ಹಂಗೆ ಇದೆ. ಯಾವ ರೀತಿ ವಿಶ್ಲೇಷಿಸಬಹುದು? ಈಗ ಗೌರ್ಮೆಂಟ್ಗೆ ಒಂದು ಅಜೆಂಡಾ, ಫೋಕಸ್ಡ್ ಅಜೆಂಡಾ ಇದ್ದರೆ ಅದರ ಪ್ರಕಾರ ಅದು ಮೂಮೆಂಟ್ ನಡೀತಾ ಇರುತ್ತೆ. ಇಲ್ಲಿ ಈಗ ತಾವು ಹೇಳಿದಾಗೆ, ನಮ್ಮ ಕೋ ಪ್ಯಾನಲಿಸ್ಟ್ ಹೇಳಿದಾಗೇ, ಫಂಡ್ ಬರುತ್ತೆ, ಸಾಲ ತಗೋತೀವಿ. ಸಾಲ ಎಲ್ಲರೂ ತಗೋತಾರೆ. US ಸಹ ಸಾಲ ತಗೊಂಡಿದೆ, ಈವನ್ ಕೇಂದ್ರ ಸರ್ಕಾರ ಕೂಡ ಸಾಲ ತಗೋತಾ ಇದೆ. ಬಟ್ ಅದನ್ನು ಯುಟಿಲೈಸೇಷನ್ ಎಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಸೊ ಈಗ ತಾವು ಹೇಳ್ದಂಗೆ ಫಂಡ್ ಯುಟಿಲೈಸೇಷನ್ ಬಂತು ಅಂದರೆ ಅದು ಎಫೆಕ್ಟಿವ್ ಯುಟಿಲೈಸೇಷನ್ ಆದರೆ ಅದಕ್ಕೆ ನಮಗೆ ರಿವಾರ್ಡ್ ಬರುತ್ತೆ. ಆ ರಿವಾರ್ಡೇ ನಮಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಈಗ ರಿವಾರ್ಡ್ನ ರೆವೆನ್ಯೂ ಕನ್ವರ್ಟ್ ಮಾಡದೇ ಇದ್ದಾಗ ಅದು ನಮ್ಗೆ ಹೊರ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಇಲ್ಲಿ ಕೌಂಟರ್ ಆರ್ಗ್ಯುಮೆಂಟು ಕಾಂಗ್ರೆಸ್ನ ಕಡೆಯಿಂದ ಯಾವಾಗಲೂ ಬರುತ್ತೆ ಇದರಲ್ಲಿ. ಅದನ್ನು ನಾನು ನಿಮಗೆ ಕೇಳ್ತೀನಿ. ಜನರಿಗೆ ದುಡ್ಡು ಕೊಡ್ತೀವ್ರಿ, ಜನ ಖರ್ಚು ಮಾಡ್ತಾರೆ, ಖರ್ಚಲ್ಲಿ ತೆರಿಗೆ ಸಂಗ್ರಹ ಆಗುತ್ತೆ, ವ್ಯವಹಾರಗಳಾಗುತ್ತೆ, ಅದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಲೆಕ್ಕಾಚಾರ ಏನು? ಈಗ ಕನ್ಸಂಪ್ಷನ್ ಬೇಸ್ಡ್ ನೇಚರಲ್ಲಿ ತಾವು ಹೇಳ್ತಾ ಇದ್ದೀರಿ ಅಲ್ವಾ? ಸೊ ಈಗ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಏನು ಕೊಡ್ತಾ ಇದ್ದೀರಿ, ಯಾರಿಗೆ ಕೊಡ್ತಾ ಇದ್ದೀರಿ ಒಂದು ಪ್ರಶ್ನೆ ಬರುತ್ತೆ. ಈಗ ನಾನು ಪೊಲಿಟಿಕಲಿ ಇದನ್ನ ನಾನು ಆಂಗಲ್ ಕೊಡ್ಲಿಕ್ಕೆ, ನಾನೊಬ್ಬ ಫೈನಾನ್ಷಿಯಲ್ ಪರ್ಸನ್ ಆಗಿ ಟೆಕ್ನಿಕಲ್ ನಾನೊಬ್ಬ ಮಹಿಳೆಗೆ ವರ್ಷಕ್ಕೆ 24,000 ರೂಪಾಯಿ ಕೊಡ್ತಾ ಇದ್ದೀರಿ. ಮಹಿಳೆ ಖರ್ಚು ಮಾಡ್ತಾಳೆ, ಖರ್ಚು ಮಾಡಿದ್ರೆ ಬೇರೆ ಬೇರೆ ವ್ಯವಹಾರಗಳಿಗೆ ಉತ್ತೇಜನ ಸಿಗುತ್ತೆ, ವ್ಯವಹಾರ ಆಗುತ್ತೆ, ವ್ಯಾಪಾರ ಆಗುತ್ತೆ, ವಾಪಸ್ ದುಡ್ಡು ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತೆ ಅಂತ. ಅದನ್ನ ನೀವು ಎಕ್ಸಾಂಪಲ್ ನೀವೇನು ಹೇಳ್ತಾ ಇದ್ದೀರಲ್ಲ ಅದೇ ಎಕ್ಸಾಂಪಲ್ ನಿಮ್ ರೆಕಾರ್ಡ್ಸ್ ಅಲ್ಲೂ ಹೇಳ್ಬೇಕಲ್ವಾ? ಅಲ್ಲ, ಇಲ್ಲಾಂದ್ರೆ ಮಹಿಳೆಯರು ಖರ್ಚೆ ಮಾಡಲ್ವಾ? ರೆಕಾರ್ಡ್ಸ್ ಅಲ್ಲಿ ಹೇಳ್ಬೇಕಲ್ವಾ ಗೌಡ್ರೆ? ರೆಕಾರ್ಡ್ಸ್ ಅಲ್ಲಿ ಬರ್ಬೇಕು ತಾನೆ ಆ ವಿಚಾರನ. ಈಗ ತಾವು ಒಂದ್ ಕಡೆ ತಾವು ಹೇಳ್ತಾ ಇದೀರಿ ನಮಗೆ GST ಕಲೆಕ್ಷನ್ ಕಮ್ಮಿ ಆಗಿದೆ, 10,000 ಕೋಟಿ ಈ ವರ್ಷ ಕಮ್ಮಿ ಆಗಿದೆ, ಸ್ಲ್ಯಾಬ್ ಅಲ್ಲಿ ಚೇಂಜಸ್ ಆಗಿರೋ ಕಾರಣ ಅದು ಓಕೆ. ಬಟ್ ಸ್ಲ್ಯಾಬ್ ಅಲ್ಲಿ ಚೇಂಜ್ ಆಗಿದೆ ಅಂದ್ರೆ ದ ಅಬ್ಜೆಕ್ಟಿವ್ ಆಫ್ GST ರಿಡಕ್ಷನ್ ಇದ್ದಿದ್ದೇನಕ್ಕಪ್ಪ ಅಂದ್ರೆ ನಮ್ಮ ಎಕ್ಸ್ಟೆಂಟ್ ನ ಇನ್ಕ್ರೀಸ್ ಮಾಡಕ್ಕೆ, ಕವರೇಜ್ ನ ಇನ್ಕ್ರೀಸ್ ಮಾಡಕ್ಕೆ, ವಿಚ್ ಈಸ್ ಆಲ್ರೆಡಿ ಹ್ಯಾಪನಿಂಗ್, ಅದಾಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇನೆ ನೀವು ರೆವೆನ್ಯೂನ ಕಂಪ್ಯಾರಿಸನ್ ಮಾಡಿ ಪ್ರೀ ರಿಡಕ್ಷನ್ ಪೋಸ್ಟ್ ರಿಡಕ್ಷನ್ ಟು ಟುಡೇ ನೋಡಿದ್ರೆ ನಮ್ಗಲ್ಲಿ ರೇಷಿಯೋ ಗೊತ್ತಾಗುತ್ತೆ. ಸೊ ಈಗ ಅರ್ಧ ಶೇರ್ ಅದರಲ್ಲಿ ಸ್ಟೇಟ್ದು ಇದೆ ತಾನೆ. ಈಗ ನಾನು 18% ಕಲೆಕ್ಟ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ 9%, ಸ್ಟೇಟ್ ಗೌರ್ಮೆಂಟ್ಗೆ 9%, SGST ಪೋರ್ಷನ್. IGST ಬಂದಾಗ ಅಲ್ಲಿ ಮೆಕ್ಯಾನಿಸಮ್ ಕ್ಯಾಲ್ಕುಲೇಷನ್ ಬರುತ್ತೆ, ಅದು ಒಂದು ವಿಚಾರ. ಬಟ್ ನಮಗೆ ರೆವೆನ್ಯೂ ಈಗ ಖರ್ಚು ಮಾಡ್ತಾರೆ, ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ, ದುಡ್ಡು ಬರುತ್ತೆ, ರೆವೆನ್ಯೂ ಜಾಸ್ತಿ ಆಗುತ್ತೆ, ಅದನ್ನ ಪ್ರೂವ್ ಮಾಡಬೇಕಲ್ವಾ? ಸುರೇಶ್ ಅವರು ಇದೇ ಪ್ರಶ್ನೆ ನಾನು ಚಂದ್ರಕಾಂತ್ ಅವ್ರಿಗೆ ಕೇಳ್ತೀನಿ. ಚಂದ್ರಕಾಂತ್ ಅವರೇ, ಯೂನಿವರ್ಸಲ್ ಬೇಸಿಕ್ ಗ್ಯಾರಂಟಿ ಯೋಜನೆಗಳು ಇದರ ಮೇಲೆ ಸರ್ಕಾರ ಕಾನ್ಸಂಟ್ರೇಟ್ ಮಾಡ್ತಾನೆ ಇದೆ. ಈ ಸರ್ಕಾರ ಬಂದ ದಿನದಿಂದಲೂ ಕೂಡ ಲಾಜಿಕ್ ಏನು ಅಂತಂದ್ರೆ ಜನರ ಕೈಯಲ್ಲಿ ದುಡ್ಡಿದ್ರೆ ಖರ್ಚು ಮಾಡ್ತಾರೆ, ವಾಪಸ್ ಬರುತ್ತೆ ಅಂತ. ಅದು ಕಾಣ್ತಾ ಇದೆಯಾ ಬಜೆಟ್ ಅಲ್ಲಿ? ಕಾಣ್ತಾ ಇದೆಯಾ ಅದು? ಈಗ ನೀವು ಗ್ಯಾರಂಟಿ ಬಗ್ಗೆ ಹೇಳಿದ್ರಲ್ಲ, ಅಂಕಿಅಂಶಗಳೆಲ್ಲ ಕೊಡ್ತಾ ಇದ್ದಾರೆ ಬಜೆಟ್ ಅಲ್ಲಿ. ಆದ್ರೆ ನಾನು ಹೇಳ್ತಿರೋ ಇಟ್ಸ್ ಓನ್ಲಿ ಲೆಟರ್ ಅಂತ, ನಾಟ್ ಇನ್ ಸ್ಪಿರಿಟ್ ಅಂತ. ಲೆಟರ್ ಅಂಡ್ ಸ್ಪಿರಿಟ್ ಅಂತ ಎರಡು ಹೇಳ್ತೀವಿ. ಲೆಟರ್ ಅಲ್ಲಿ ಕಾಣ್ತಾ ಇದೆ, ಬಟ್ ಸ್ಪಿರಿಟ್ ಅಲ್ಲಿ ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ವಿಚಾರ ತರಬೇಕು, ಫಿಸ್ಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಕರ್ನಾಟಕ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. ಅವರು ಇಂಪ್ಯಾಕ್ಟ್ ಆಫ್ ಗ್ಯಾರಂಟೀಸ್ ಅಂತ ಸ್ಟಡಿ ಮಾಡ್ತಿದ್ದಾರೆ. ನೀವು ಆ ಸ್ಟಡಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 6,000 ಬೆನಿಫಿಷರೀಸ್ ಮಾತ್ರ ತಗೊಂಡಿದ್ದಾರೆ. ಅಂದ್ರೆ 5 ಗ್ಯಾರಂಟಿಗಳಿದೆಯಲ್ಲ ಅದರ ಫಲಾನುಭವಿಗಳಿಗೆ ಮಾತ್ರ ತಗೊಂಡಿದ್ದಾರೆ 6,000. ಆದ್ರೆ ನಮ್ಮಲ್ಲಿ ಕೌಂಟರ್ ಫ್ಯಾಕ್ಚುಯಲ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರಿಸರ್ಚ್ ಮಾಡ್ಬೇಕಾದ್ರೆ, ಇಂಪ್ಯಾಕ್ಟ್ ನೋಡ್ಬೇಕಾದ್ರೆ ಯಾರು ಫಲಾನುಭವಿಗಳು ಯಾರು ಫಲಾನುಭವಿಗಳು ಅಲ್ಲ ಇಬ್ರು ತಗೋಬೇಕು. ಅದಕ್ಕೆ ಕಂಟ್ರೋಲ್, ಟ್ರೀಟ್ಮೆಂಟ್ ಅಂಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಕರೆಕ್ಟ್. ಅದು ತಗೊಂಡೇ ಇಲ್ಲ, ತಗೊಳ್ಳದೆ ಅವ್ರು ಇಂಪ್ಯಾಕ್ಟ್ ಸ್ಟಡಿ ಮಾಡಿದ್ದಾರೆ. ನಂಬರ್ 2, ಇವಾಗ ಕ್ವಶನೇರ್ ನೋಡಿದ್ರೆ, ನೀವು ಆ ಪ್ರಶ್ನೆ ಕೇಳ್ತಾರಲ್ಲ, ಆ ಕ್ವಶನೇರ್ ನೋಡಿದ್ರೆ ಎಲ್ಲ ಲೀಡಿಂಗ್ ಕ್ವಶನ್ಸ್ ಅಂದ್ರೆ ಆರ್ ಯು ಆನೆಸ್ಟ್ ಅಂದ್ರೆ ಎಸ್ ಅಂತೀನಿ, ಆರ್ ಯು ಕರಪ್ಟ್ ಅಂದ್ರೆ ನೋ ಅಂತೀನಿ, ಆ ತರ. ಸೊ ನಿಮ್ಗೆ ಸಂತೋಷ ಆಗಿದೆ ಹ್ಞೂ ಅಂತಾನೆ. ಈಗ ವೆರಿಫೈ ಮಾಡ್ತಾ ಇಲ್ಲ ಯಾವುದುವೆ. ಉದಾಹರಣೆಗೆ ನಾನು ದುಡ್ಡು ತಗೊಂಡು ನನ್ನ ರೆಫ್ರಿಜರೇಟರ್ ತಗೊಂಡ್ರೆ ಎಸ್ ಅಂತ ಬರ್ಕೊಂಡ್ಬಿಡ್ತಾರೆ. ಅವ್ನು ರೆಫ್ರಿಜರೇಟರ್ ತಗೊಂಡಿದ್ದಾನಂತ ಬಿಲ್ಲಲ್ಲಿ ಇದೆ, ಅವನ ಹೆಸರಲ್ಲಿ ರೆಫ್ರಿಜರೇಟರ್ ಇರ್ಬೇಕಾದ್ರೆ. ಒಂದು ನಂಬರ್ 2, ರೆಫ್ರಿಜರೇಟರ್ ತಗೊಂಡ್ಮೇಲೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಆಗಿದ್ದಕ್ಕೆ ಇದಲ್ಲಿದೆ ದಾಖಲೆ. ಚರ್ಚೆ ಮಾಡ್ತಾ ಇದ್ವಿ ಬಜೆಟ್ ನ ಬಗ್ಗೆ. ನಾನು ಸುರಭಿ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಸುರಭಿ ಅವರೇ, ಸಾಲದ ವಿಚಾರ ಕಾರ್ಯಕ್ರಮದ ಆರಂಭದಲ್ಲೇ ಪ್ರಸ್ತಾಪ ಮಾಡಿದ್ರಿ, ನಾವು ಮಾಡಿದ್ವಿ. ಇಲ್ಲಿ ಪ್ರಶ್ನೆ ಇರೋದು 1,32,000 ಕೋಟಿಯಷ್ಟು, 1.32 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಹೊಸದಾಗಿ ಅಂತ. ನನ್ನ ಹತ್ರ ಒಂದು ಅಂಕಿಅಂಶ ಇದೆ. ಕುಮಾರಸ್ವಾಮಿ ಅವರು 2018ರಿಂದ 19 47,000 ಕೋಟಿ, 19ರಿಂದ 20 48,000 ಕೋಟಿ, ಯಡಿಯೂರಪ್ಪ ಅವರು 52,000 ಕೋಟಿ, ಬೊಮ್ಮಾಯಿ ಅವರು 72,000 ಕೋಟಿ ಸಾಲಗಳನ್ನು ಮಾಡ್ತಾನೆ ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ಲೆಕ್ಕಾಚಾರ ಹೇಳ್ತೀನಿ ನಾನು ನಿಮಗೆ. 54 ಲಕ್ಷ ಕೋಟಿ ಇತ್ತು ಮನಮೋಹನ್ ಸಿಂಗ್ ಅವರ ಸಂದರ್ಭದಲ್ಲಿ. ನರೇಂದ್ರ ಮೋದಿ ಅವರ ಈ ವರ್ಷದ ಅವಧಿಯಲ್ಲಿ 200 ಲಕ್ಷ ಕೋಟಿ. ಅವ್ರು ಮಾಡಿದ್ರೆ ಸರಿ, ಇವ್ರು ಮಾಡಿದ್ರೆ ತಪ್ಪು, ಹೆಂಗಾಗುತ್ತದೆ? ಇದನ್ನ ನಾವು ಆಗ್ಲೇ ಮುಂಚೆ ಡಿಸ್ಕಸ್ ಮಾಡಬೇಕಾದಾಗ ಹೇಳಿದ್ವಲ್ಲ, ಸಾಲ ಮಾಡುವಂಥದ್ದು ತಪ್ಪಂತ ಅಲ್ಲ,
ಸಾಲ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರುವಂಥದ್ದು ಇಲ್ಲಿ. ನೀವು ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡ್ಕೋತಾ ಇದ್ದೀರಾ, ನಿಮ್ಮ ರೆವೆನ್ಯೂ ಟಾರ್ಗೆಟ್ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ನೀವು ಜಾಸ್ತಿ ಸಾಲ ಮಾಡ್ತಾ ಇರುವಂಥದ್ದು. ಮತ್ತೆ ಸಾಲವನ್ನ ಬಡ್ಡಿ ಕಟ್ಟೋದಕ್ಕೆ ನೀವು ಇನ್ನೂ ಸಾಲ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮ ಇರುವಂಥದ್ದು ಪ್ರಶ್ನೆ ಇಲ್ಲಿ. ಮತ್ತೆ ಇದನ್ನ ಹೇಳ್ತಾ ಹೇಳ್ತಾ ಒಂದು ಮುಖ್ಯವಾದಂಥ ವಿಷಯ, ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ವಕ್ತಾರರು ಬಂದಿದ್ದಾರೆ ಇವಾಗ, ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ಬಿಟ್ವಾ ನಾವು? ಯುವ ನಿಧಿಗೆ ಯಾಕೆ ಒಂದು ಏನು ಅನುದಾನ ಇಲ್ವಲ್ಲ? ಅಂದ್ರೆ ಯಾರಿಗೂ ಯುವಕರಿಗೆ ಯುವತಿಯರಿಗೆ ಇಲ್ವೇ ಇಲ್ವಲ್ಲ? ಇಲ್ಲ ಅನುದಾನ ಮೀಸಲಿಟ್ಟಿಲ್ಲ. ಯುವತಿಯರಿಗೆ ಯಾವ ಒಂದು ನಿಮಿಷ ಸುರಭಿ ಅವರೇ, ಈಗ ನೋಡ್ತಾ ಇರೋದು ಬಿಜೆಪಿಯ ಪ್ರತಿಭಟನೆ. ಇದು ಖಾಲಿ ಚೆಂಬು ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 3 ನಾಮ ಖಾಲಿ ಚೆಂಬು, ಇದನ್ನ ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬಿಜೆಪಿಯ ಕಡೆಯಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಇದು. ಅಂದ್ರೆ ಬಜೆಟ್ನಲ್ಲಿ ಏನಿಲ್ಲ. ಹಿಂದೆ ಕಾಂಗ್ರೆಸ್ನವರು ಇದೇ ರೀತಿ ಬಜೆಟ್ನ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದರು. ಹೂ ಇಟ್ಕೊಂಡು ಪ್ರತಿಭಟನೆ ಮಾಡಿದರು. ಕಿವಿಗೆ ಹೂ ಇಟ್ಕೊಂಡು ನಮ್ಮ ಕಿವಿಗೆ ಹೂ ಇಟ್ಟಿದ್ದಾರೆ ಅಂತ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದರು. ಈಗ ಬಿಜೆಪಿಯ ಸರದಿ, ಬಿಜೆಪಿ ಮಾಡ್ತಾ ಇರುವಂತ ಪ್ರತಿಭಟನೆ ಖಾಲಿ ಚೆಂಬು ಹಿಡಿದು ಬಜೆಟ್ ಮತ್ತು ಅದಕ್ಕೊಂದು 3 ನಾಮ ಹಾಕಿದ್ದಾರೆ, ಚೆಂಬು ಕೊಟ್ಟಿದ್ದಾರೆ ರಾಜ್ಯದ ಜನರಿಗೆ. ಏನೂ ಇಲ್ಲ, ನಿಲ್, ಈ ಬಜೆಟ್ ಅಲ್ಲಿ ಏನೂ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರತಿಭಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. MLCಗಳು ಮತ್ತು MLAಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕಾರಣ ಈ ಬಜೆಟ್ನಲ್ಲಿ ಏನಿಲ್ಲ, ಖಾಲಿ ಚೆಂಬು 3 ನಾಮ ಅಂತ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರು ಆಗ್ಲೇ ಮಾತನಾಡಿದ್ರು, ಸಾಲ ಮಾಡಿದ್ರು, ಗ್ಯಾರಂಟಿ ಕೊಟ್ಟರು. ಇದರ ಆಚೆಗೆ ಏನಿದೆ ಈ ಬಜೆಟ್ ಅಲ್ಲಿ? ನಿರಾಶಾದಾಯಕ ಬಜೆಟ್ ಅನ್ನೋದು ಬಿಜೆಪಿ ನಾಯಕರ ಅಭಿಪ್ರಾಯ. ವಿಧಾನಸೌಧದ ಪೂರ್ವ ದ್ವಾರದ ಬಳಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದು. ಚೊಂಬೋ ಖಾಲಿ ಚೆಂಬು ಅಂತ ಬಿಜೆಪಿ ಘೋಷಣೆಯನ್ನ ಕೂಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಏನಿಲ್ಲ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ. ಎಸ್ ಸುರಭಿ ಅವರೇ ಮಾತನಾಡ್ತಾ ಇದ್ರಿ, ಮುಗಿಸಿ. ಯುವ ಜನತೆಗಂತೂ ಇದು ನಿಜವಾಗ್ಲೂ ಚೊಂಬೆನೇನೆ. ಯಾಕೆಂದ್ರೆ ರಸ್ತೆಗೆ ಬಂದು ಎಷ್ಟೊಂದು ವೇಕೆಂಟ್ ಪೋಸ್ಟ್ ಇದೆ, ಅದನ್ನ ಸರಿಯಾಗಿ ಫಿಲ್ ಮಾಡಿ ಅಂತ ಹೇಳೋದೇ ಯುವ ಜನತೆ. ಅದಾದ ನಂತರ ನಾವು ಇನ್ನು ಮೊನ್ನೆ ನೋಡಿರುವಂತಹ KPSC ನಲ್ಲಿ ಯಾವುದು ಜಾಬ್ಸ್ ಅಲೋಕೇಶನ್ ಆಯ್ತೋ ಅದು ಒಂದೇ ಒಂದು ಅದ್ರಲ್ಲಿ ಸ್ಕ್ಯಾಮ್ ಬರೋದಿರ್ಬೋದು, ಅದರಲ್ಲಿ ಇನ್ಎಫಿಷಿಯನ್ಸಿ ಇರ್ಬೋದು. ಯುವ ಜನತೆಗೆ ನಿಜವಾಗ್ಲೂ ಚೊಂಬೆ ಇದು. ನೀವು ಯುವ ನಿಧಿಗೆ ಏನು ಅನುದಾನನೇ ಇಟ್ಟಿಲ್ವಲ್ಲ. ನಿರುದ್ಯೋಗ ಈ ಸಮಸ್ಯೆ ಬಗೆಹರಿದು ಬಿಡುತ್ತೆ ಸ್ಟೇಟ್ ನಲ್ಲಿ. ಏನಾಯ್ತು ಅಂದ್ರೆ ನೀವು ಒಪ್ಕೋತಾ ಇದ್ದೀರಾ, ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ವಕ್ತಾರರು ನಾಗರಾಜ್ ಯಾದವ್ ಜಾಯ್ನ್ ಆದ್ರು. ನಾಗರಾಜ್ ಯಾದವ್ ಅವರೇ ನಮಸ್ಕಾರ. ಸಾಲ ಮಾಡಿ ಗ್ಯಾರಂಟಿ ಕೊಡೋದು ಆರ್ಥಿಕ ಚಾಣಾಕ್ಷತನ. ಅದು ಗ್ಯಾರಂಟಿ ಕೊಡ್ತಾ ಇಲ್ಲ ನೀವು ಸರಿಗೆ. ಸೊ ನನ್ನ ನಾಗರಾಜ್ ಅಂತೇಳಿ. ಸೊ ನಾನು ಹೇಳ್ತಾ ಇರ್ತಕ್ಕಂಥ ನೀವು ಯಾಕಂದ್ರೆ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ರಲ್ಲ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಸಿಸ್ಟರಿಗೆ. ತಾವು ಹೇಳ್ತಾ ಇದ್ರಿ ಈಗ ಸಾಲ ಮಾಡಿ ಗ್ಯಾರಂಟಿ ಕೊಡಬೇಕು ಅನ್ನೋ ವಿಚಾರನ. ಫಸ್ಟ್ ಗ್ಯಾರಂಟಿ ವಿಚಾರದಲ್ಲಿ ಆಲೋಚನೆ ಮಾಡಿದಾಗ ಗ್ಯಾರಂಟಿ ಅಂದರೆ ಏನು? ಬಡತನ ನಿರ್ಮೂಲನೆಗೆ ಮತ್ತು ಸ್ವಾಭಿಮಾನ ಬದುಕು ಕಟ್ಕೊಳ್ಳಿಕ್ಕೆ ಬಜೆಟ್ಗೆ ನೀಡ್ತಕ್ಕಂಥ ಅಲೋಕೇಶನ್ ಕೊಟ್ಟು ಅವ್ರ ವೆಲ್ಫೇರ್ ಸ್ಕೀಮ್ನ ಕೊಟ್ಟಿದ ತಕ್ಷಣ ಇಟ್ ಕೆನಾಟ್ ಬಿಕಮ್ ಫ್ರೀ ಬೀಸ್ ಅಂತಕ್ಕಂಥದ್ದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗ್ತದೆ. ಆವಾಗಲೇ ನೀವು ಮಾತಾಡೋಕೆ ಹೇಳ್ತಾ ಇದ್ರಿ, ಇನ್ನೊಬ್ಬರ ಮಾತಾಡೋಕೆ ಹೇಳ್ತಾ ಇದ್ರಿ ಪರ್ಚೇಸ್ ಕೆಪಾಸಿಟಿ ಜಾಸ್ತಿ ಆಗ್ತದೆ, ಗವರ್ಮೆಂಟ್. ಯಾದವ್ ಅವರೇ ಮುಂದುವರ್ಸೋಣ. ನೋಡ್ತಾ ಇದ್ದೀರಿ ಬಜೆಟ್ ಮಂಡನೆಯನ್ನ ಮುಗಿಸಿದ್ದಾರೆ, ಬಜೆಟ್ ಓದಿ ಮುಗಿಸಿದ್ದಾರೆ ಮುಖ್ಯಮಂತ್ರಿ. ಉಪಮುಖ್ಯಮಂತ್ರಿ ಸೇರಿ ಕಾಂಗ್ರೆಸ್ನ ನಾಯಕರನ್ನ ನೀವು ಗಮನಿಸ್ತಾ ಇದ್ದೀರಿ. ಅವರನ್ನ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ, ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅವರ ರಾಜಕೀಯ ಜೀವನದ 17ನೇ ಬಜೆಟ್ ಇದು. ಬಜೆಟ್ ಓದಿ ಮುಗಿಸಿ ದೀರ್ಘ ಅವಧಿಯ ಭಾಷಣವನ್ನು ಮುಗಿಸಿ ಈಗ ಬಜೆಟ್ ಭಾಷಣ ಮುಕ್ತಾಯ ಆಗಿದೆ. ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ನ ಸದಸ್ಯರು ಕಂಗ್ರಾಚುಲೇಟ್ ಮಾಡ್ತಾ ಇರುವಂತ, ಅಭಿನಂದನೆ ಸಲ್ಲಿಸ್ತಾ ಇರುವಂತ ದೃಶ್ಯ ಇದು ವಿಧಾನಸಭೆ. ಯಾರ ನಿರೀಕ್ಷೆಗಳು ಸಾಕಾರ ಆಗಿದೆ, ಯಾರ ನಿರೀಕ್ಷೆಗಳು ಹುಸಿಯಾಗಿದೆ? ಸುದೀರ್ಘ ಚರ್ಚೆ ನಂತರ ನಡೆಯುತ್ತೆ ಬಜೆಟ್ ಅಧಿವೇಶನದಲ್ಲಿ. ಎಲ್ಲಿ ತಪ್ಪಾಗಿದೆ, ಏನಾಗಿದೆ, ಏನು, ಇದನ್ನೆಲ್ಲವನ್ನ ಕೂಡ ಪಾಯಿಂಟ್ ಔಟ್ ಮಾಡೋದಕ್ಕೆ ಶಾಸಕರಿಗೆ ಅವಕಾಶಗಳಿದ್ದಾವೆ. ಏನಾಗಿದೆ ಅನ್ನೋದನ್ನ ನಂತರ ಬೇಕಿದ್ರೆ ರಿವೈಸ್ ಮಾಡಿಕೊಳ್ಬೋದು. ಕೊನೆಗೆ ಬಜೆಟ್ಗೆ ಅನುಮೋದನೆ. 17ನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ. 3 ಗಂಟೆ 30 ನಿಮಿಷ ಈ ಬಾರಿ. 10:21ಕ್ಕೆ ಶುರು ಮಾಡಿದ್ರು, 1:52ಕ್ಕೆ ಭಾಷಣ ಮುಕ್ತಾಯ ಆಯಿತು.
ಸುದೀರ್ಘ ಅವಧಿಯ ಬಜೆಟ್ ಭಾಷಣ. 17ನೇ ಬಜೆಟ್ ಇದು. ಬಜೆಟ್ ಭಾಷಣ ಮುಕ್ತಾಯ. ದಾಖಲೆಯ 17 ಬಾರಿ ಬಜೆಟ್ ಮಂಡನೆ ಮಾಡುವ ಮುಖಾಂತರ ದೇಶದಲ್ಲಿ 2ನೇ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂಥ ಮುಖ್ಯಮಂತ್ರಿ ಎನ್ನುವಂಥ ಹೆಗ್ಗಳಿಕೆ. ವಜುಭಾಯಿ ರೂಢವಾಯಿವಾಲಾ 18 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಪೂರ್ಣ ಅವಧಿಯನ್ನೇನಾದರೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡಿದರೆ ಆ ದಾಖಲೆಯನ್ನು ಕೂಡ ಬ್ರೇಕ್ ಮಾಡೋದಕ್ಕೆ ಅವಕಾಶ. ಯಾಕಂತಂದ್ರೆ ನೆಕ್ಸ್ಟ್ ಇಯರ್ ಒಂದು ಬಜೆಟ್, ಎಲೆಕ್ಷನ್ ಬಜೆಟ್ ಮತ್ತೊಂದು, ಸೊ ಅವಕಾಶ ಸಿಗತ್ತೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಆಂತರಿಕ ವಿದ್ಯಮಾನಗಳು ಏನು ಎತ್ತ ಬೇರೆ ಬೇರೆ ಚರ್ಚೆಗಳಿದ್ದಾವೆ. 5 ವರ್ಷಗಳ ಕಾಲ ಇವರೇ ಮುಖ್ಯಮಂತ್ರಿ ಆಗಿದ್ರೆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಇಲ್ಲ ಬದಲಾವಣೆ ಅಂತಾದ್ರೆ ಇದು ಕೊನೆಯ ಬಜೆಟ್. ಬದಲಾವಣೆ ಅಂತಾದ್ರೆ 2026-27ರ ಆರ್ಥಿಕ ವರ್ಷದಲ್ಲಿ 4.48 ಲಕ್ಷ ಕೋಟಿಯ ಬೃಹತ್ ಬಜೆಟ್, ತೆರಿಗೆ ಹೊರೆ ಇಲ್ಲದ ಸಮತೋಲಿತ ಬಜೆಟ್, ಗ್ಯಾರಂಟಿಗೂ ಅನುದಾನ, ಅಭಿವೃದ್ಧಿಗೂ ಆದ್ಯತೆಯ ಬಜೆಟ್ ಮಂಡನೆ. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯದ ಬಜೆಟ್ನಲ್ಲಿ ಸಿಂಹಪಾಲು ಅನುದಾನ. ಗ್ಯಾರಂಟಿ ಯೋಜನೆಗಳಿಗೆ 50,686 ಕೋಟಿ ಅನುದಾನ. ಅಭಿವೃದ್ಧಿ ಯೋಜನೆಗಳಿಗೆ 74,682 ಕೋಟಿಯನ್ನ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ. ಕೃಷಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಭರ್ಪೂರ್ ಅನುದಾನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಉದ್ಯೋಗ ಭರ್ತಿ ಒತ್ತಡಕ್ಕೆ ಮಣಿದಿದ್ದಾರೆ. 56,432 ಹುದ್ದೆಗಳ ನೇಮಕ ಘೋಷಣೆ. ಎಸ್ಸಿ, ಎಸ್ಟಿ, ಒಬಿಸಿ, ಅಲ್ಪಸಂಖ್ಯಾತರಿಗೆ ಹಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿಯವರೆಗೂ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಒಟ್ಟು 62,345 ಕೋಟಿ ರೂಗಳ ವೆಚ್ಚ ಭರಿಸಲಾಗಿದೆ. ಈ ಯೋಜನೆಯಡಿ 1.24 ಕೋಟಿ ಫಲಾನುಭವಿಗಳಿಗೆ ಯಶಸ್ವಿಯಾಗಿ ಧನ ಸಹಾಯ ಪಾವತಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಈ ಯೋಜನೆಯಡಿ 28,608 ಕೋಟಿ ರೂಗಳನ್ನು ಮೀಸಲಿರಿಸಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿಯವರೆಗೂ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಒಟ್ಟು 62,345 ಕೋಟಿ ರೂಗಳ ವೆಚ್ಚ ಭರಿಸಲಾಗಿದೆ. ಈ ಯೋಜನೆಯಡಿ 1.24 ಕೋಟಿ ಫಲಾನುಭವಿಗಳಿಗೆ ಯಶಸ್ವಿಯಾಗಿ ಧನ ಸಹಾಯ ಪಾವತಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಈ ಯೋಜನೆಯಡಿ 28,608 ಕೋಟಿ ರೂಗಳನ್ನು ಮೀಸಲಿರಿಸಿದೆ. ಗೃಹಲಕ್ಷ್ಮಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧ. ಮೊಬೈಲ್ ಗೀಳು ತಪ್ಪಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಆಂಧ್ರದ ನಂತರ ಮಕ್ಕಳಿಗೆ ಜಾಲತಾಣ ನಿಷೇಧ ಘೋಷಿಸಿದೆ ಕರ್ನಾಟಕ. ವಿವಿ ಕುಲಪತಿಗಳಿಂದ ಸಲಹೆ ಪಡೆದು ಬ್ಯಾನ್ ನಿರ್ಧಾರ ಘೋಷಣೆ ಮಾಡಿದ್ದಾರೆ. ಜಾಲತಾಣಗಳ ಬ್ಯಾನ್ ನಿಷೇಧ ಜಾರಿ ಹೇಗೆ ಅನ್ನೋದರ ಬಗ್ಗೆ ಸದ್ಯಕ್ಕೆ ಸ್ಪಷ್ಟನೆ ಇಲ್ಲ. ಆದ್ರೆ ಸರ್ಕಾರ ಹಿಂಗಿದ್ದೊಂದು ನಿರ್ಧಾರಕ್ಕೆ ಬಂದಿದೆ. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ ಮತ್ತು ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ ಹಾಗೂ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ದಾಖಲೆಯ 17ನೇ ಬಾರಿಗೆ ಬಜೆಟ್ ಮಂಡನೆ ಮುಗಿಸಿದ್ದಾರೆ ಸಿದ್ದರಾಮಯ್ಯ. 3 ಗಂಟೆ 30 ನಿಮಿಷಗಳ ಕಾಲ ಬಜೆಟ್ ಮಂಡಿಸಿದ್ದಾರೆ. ಬೆಳಗ್ಗೆ 10:21ರಿಂದ ಮಧ್ಯಾಹ್ನ
1 ಗಂಟೆ 52 ನಿಮಿಷದವರೆಗೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಹೇಳ್ತಾ ಇದೆ ಇದು ಖಾಲಿ ಚೊಂಬಿನ ಬಜೆಟ್. ಬಿಜೆಪಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಜೆಟ್ ವಿರೋಧಿಸಿ ಬಿಜೆಪಿಯಿಂದ ಚೊಂಬು ಪ್ರೊಟೆಸ್ಟ್. ರಾಜ್ಯದ ಜನಕ್ಕೆ ಸಿದ್ದರಾಮಯ್ಯ 3 ನಾಮ ಹಾಕಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಬಜೆಟ್ನ ನಂತರ ಬಿಜೆಪಿಯಿಂದ ಪ್ರತಿಭಟನೆ. ಸಾಲದ ಬಜೆಟ್ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಲದ ಬಜೆಟ್ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರಿ ಅಣ್ಣ, ಮಗುನ ಕಳಿಸಿ ಮತ್ತೆ. ಓಕೆಣ್ಣ. ಬಜೆಟ್ ನಲ್ಲಿ ರಾಜ್ಯದ ಜನರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ನುಂಗಾಕಿದ್ರು. ಆ ನುಂಗಾಕಿರೋದ್ರ ಬಗ್ಗೆ ಕೊಡ್ತೀನಿ ಅನ್ನೋ ಮಾತೇ ಇಲ್ಲ ಬಜೆಟ್ ಅಲ್ಲಿ. 5,000 ಕೋಟಿ ಎಲ್ಲೋಯ್ತು ಅದು ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಮಾತ್ರ ಯಥೇಚ್ಛ ಭರಪೂರ ಭರವಸೆಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದವ್ರನ್ನ ತುಷ್ಟೀಕರಣ ಮಾಡಿದ್ದಾರೆ. ಹೊಸದಾಗಿ ತೆರಿಗೆಗಳು, ನಾನು ಕಳೆದ ಬಾರಿ ಹೇಳಿದೆ, ಕಳೆದ ಬಾರಿ ಬಜೆಟಲ್ಲೇ ತೆರಿಗೆಗಳನ್ನು ಅವ್ರು ಘೋಷಣೆ ಮಾಡಿಲ್ಲ. ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ತಾ ಇದ್ರಿ. ಈ ಸರಿನೂ ಹೇಳ್ತಾ ಇದ್ದೀನಿ, ಈ ತೆರಿಗೆಗಳನ್ನು ಇನ್ಮೇಲೆ ಶುರು ಮಾಡ್ತಾರೆ. ಇನ್ನು ನಾಳೆಯಿಂದನೇ ಎಲ್ಲ ತೆರಿಗೆಗಳು ರಾಜ್ಯದ ಜನಗಳ ಮೇಲೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಎಲ್ಲ ತೆರಿಗೆಗಳನ್ನು ಮಾಡೋ ಅಂಥದ್ದಕ್ಕೂ ಒಂದು ಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಸರ್ಕಾರ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನು ದುಸ್ಥಿತಿಗೆ ತಂದಿದೆ. ನಮ್ಮನ್ನೆಲ್ಲ ದೇಶದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವಂಥ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಛತ್ತೀಸ್ಗಢ 1ನೇ ಸ್ಥಾನದಲ್ಲಿದೆ, ನಾವು 2ನೇ ಸ್ಥಾನ. ಅವರು 150% ಇದ್ದಾರೆ, ನಾವು 125% ಇದ್ದೀವಿ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದ್ದಾರೆ, 50, 30 ಆ ಥರ ಇದ್ದಾರೆ. ನಮ್ಮ ಪಕ್ಕದ ತಮಿಳುನಾಡು ಕೂಡ 57 ಇದೆ, ನಾವು 125%. ಅಂದರೆ ದೇಶದ ಸಾಲ ಏನಿದೆ ತಗೊಂಡಿದ್ದಾರೆ ಹೋದ ವರ್ಷ, ಅದರಲ್ಲಿ 19% ಕರ್ನಾಟಕನೇ ತಗೊಂಡಿದೆ ಸಾಲ. ದೇಶದ 100 ರೂಪಾಯಿ ಸಾಲ ತಗೊಂಡಿದ್ರೆ ಎಲ್ಲ ರಾಜ್ಯಗಳು, ನಮ್ಮ ರಾಜ್ಯ ಒಂದೇ 19% ಸಾಲ ತೆಗೆದುಕೊಂಡಿದೆ ನಮ್ಮದು. ಅದರಿಂದ ಇಲ್ಲಿ ಆದಾಯ ಕಡಿಮೆ. ಆದಾಯ ಏನು ತೋರಿಸಿದ್ದಾರೆ, ಈಗ ಅಬ್ಕಾರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಇದೆಲ್ಲನೂ ಕೂಡ ನಾಟಕ. ಅಷ್ಟು ಆದಾಯನೇ ಬಂದಿಲ್ಲ. ಕಳೆದ ವರ್ಷ ಇವ್ರು ಕೊಟ್ಟಿರೋ ಟಾರ್ಗೆಟೇ ರೀಚ್ ಆಗಿಲ್ಲ ಯಾವುದೂ. ಮತ್ತು ಅಭಿವೃದ್ಧಿ ಮೊನ್ನೆ ನಾನು ತಗೊಂಡಿದ್ದೀನಿ ಜನವರಿಯಲ್ಲಿ, ಇವರು 100 ರೂಪಾಯಿ ಹಣ ಕೊಟ್ಟರೆ ಖರ್ಚು ಮಾಡಿರೋದೇ 51 ರೂಪಾಯಿ, ಇನ್ನು 49 ರೂಪಾಯಿ ಇಲ್ಲೇ ಇದೆ, ಬಿಡುಗಡೆನೇ ಮಾಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಯಾಕೆಂದರೆ ಪಾಪರ್ ಔಟ್ ಇದೆ. ಗ್ಯಾರಂಟಿಗೋಸ್ಕರ ಹಣ ಕೊಟ್ಟು ಪಾಪರ್ ಔಟು. ಇವತ್ತು ಸರ್ಕಾರ ದಿವಾಳಿ. ನಾಗರಾಜ್ ಯಾದವ್ ಅವರು ಮಾತನಾಡ್ತಾ ಇದ್ರು ಬ್ರೇಕ್ಗೆ ಮುಂಚೆ. ನಾಗರಾಜ್ ಯಾದವ್ ಅವರೇ, ಅಶೋಕ್ ಅವರು ಮಾತನಾಡ್ತಾ ಕೆಲವೊಂದು ಲೆಕ್ಕಾಚಾರಗಳನ್ನ ನಿಮ್ಮ ಮುಂದೆ ಇಟ್ಟರು. ಕೊನೆಯದಾಗಿ ಅವರು ಹೇಳಿದ್ದು 100 ರೂಪಾಯಿ 51 ರೂಪಾಯಿ, ಹೌದು 49 ರೂಪಾಯಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಕಳೆದ ವರ್ಷ ಏನೇನು ಇವ್ರು ಘೋಷಣೆ ಮಾಡಿದ್ರು ಅದರ ಅಭಿವೃದ್ಧಿನೇ ಆಗಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಬರೀ ಪುಸ್ತಕಕ್ಕೆ ಸೀಮಿತ ಆಯ್ತಾ? ನೋಡಿ, ಒಂದು ಅರ್ಥ ಮಾಡ್ಕೋಬೇಕು. ಅವರ ಮಾತಲ್ಲಿ ನೋಡ್ಬೇಕು, ಗ್ಯಾರಂಟಿಗಳಿಗೆ ಎಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನೋಡಿದ್ರೆ. ಗ್ಯಾರಂಟಿಗಳಿಗೆ ಸುರಿದು ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಅಂತ. ಅಂದರೆ ಅವರ ಮನಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಸ್ವಾಭಿಮಾನ ಬದುಕು ಕಟ್ಕೊಳ್ಸೋಕ್ಕೋಸ್ಕರ ಕರ್ನಾಟಕದಲ್ಲಿನ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಕ್ಕಂಥ ಅವ್ರು ಮರೆತಿದ್ದಾರೆ. ಅವರು ವೆಲ್ಫೇರ್ ಸ್ಕೀಮ್ಗಳ ಬಗ್ಗೆ ಮಾತಾಡ್ತಾರೆ ಹೇಳಿದರು, ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾಯಿದ್ರು. ಅವ್ರು ಎಷ್ಟು ಲಕ್ಷ ಕೋಟಿ ರೂಪಾಯಿಗಳನ್ನು, ಎಷ್ಟು ಸಾವಿರ ಕೋಟಿ ರೂಪಾಯಿನ ಅವ್ರು ಖರ್ಚು ಮಾಡಿದ್ದೀವಿ ಅಂತಕ್ಕಂಥ ಅಂಕಿಅಂಶಗಳು ಕೂತ್ಕೊಂಡು ಮಾತಾಡಲಿಕ್ಕೆ ಹೇಳಿ. SC ST ಬಗ್ಗೆ ಹೇಳ್ತಾಯಿದ್ರು, ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಲೆಕ್ಕದಲ್ಲಿ ಏನಂತಂದರೆ ಯಾರಿಗೂ ಯಾವುದೇ ಸಹಾಯ ಸಹಕಾರಗಳು ಮಾಡಬಾರ್ದು ಅಂತಕ್ಕಂಥದ್ದು. ಈ ಗ್ಯಾರಂಟಿಗಳು ಅಂತಕ್ಕಂಥದ್ದು ಫ್ರೀ ಬೀಸ್ ಅಲ್ಲ. ಯಾವುದು ಗೊತ್ತಾ ನಿಜವಾದ ಫ್ರೀ ಬೀಸ್ ಅಂತಂದರೆ, ಯಾವುದು ದೊಡ್ಡ ದೊಡ್ಡ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತಾರೆ ನೋಡು, ಅದು ಫ್ರೀ ಬೀಸ್ ಅಂತ ಹೇಳ್ತಕ್ಕಂಥದ್ದು. ಇದು ಸಮಾಜವನ್ನು ಕಟ್ತಕ್ಕಂತಹ ಮತ್ತು ಸಮಾಜದಲ್ಲಿರ್ತಕ್ಕಂಥ ನಾಗರಿಕರು ಕಟ್ತಕ್ಕಂಥ
ಟ್ಯಾಕ್ಸ್ ದುಡ್ಡಲ್ಲಿ ಅವರ ಸ್ವಾಭಿಮಾನ ಬದುಕುಗಳು ಒಂದು ಸಾಲ ನೋಡಿ, ಸಾಲ ಒಂದು ನಿಮಿಷ, ಸಾಲ ಯಾಕಾಯ್ತು? ಹೊಸದೇನಿಲ್ಲ ಸಾಲ ಹೇಳೋದು. ನಮ್ಮ ಕರ್ನಾಟಕ ಅಂತಕ್ಕಂಥ ಇಡೀ ದೇಶದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಂಬರ್ 2 ಇದ್ದಾರೆ ಹೈಯೆಸ್ಟ್ ಸಾಲ ಮಾಡೋದ್ರಂತ. ವಿ ಆರ್ ನಂಬರ್ 2 ಇನ್ ದ ಕಂಟ್ರಿ ಟು ಪೇ ಟ್ಯಾಕ್ಸ್ ಆಲ್ಸೋ ಅಂತ ತಿಳ್ಕೊಬೇಕಾಗ್ತದೆ. GSTಗೆ ಹೈಯೆಸ್ಟ್ ಕೊಡ್ತಾರೆ ಅಂದ್ರೆ ದೇಶ ನಡೀತಾ ಇರೋದೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ, ಆ ಛತ್ತೀಸ್ಗಢದಿಂದನೂ ಅಲ್ಲ, ಬಿಹಾರದಿಂದನೂ ಅಲ್ಲ, UP. ಪ್ಲೀಸ್ ಡೋಂಟ್ ಇಂಟರ್ಫಿಯರ್ ಮೇಡಮ್. ದಿಸ್ ಇಸ್ ನಾಟ್ ಫೇರ್. ಇಫ್ ಯು ಇಂಟರ್ಫಿಯರ್ ಐ ವಿಲ್ ಆಲ್ಸೋ ಇಂಟರ್ಫಿಯರ್. ನಾನು ಹೇಳ್ತಾ ಇರ್ತಕ್ಕಂಥ UP ಅವರೇನು ನಮ್ಮ ದೇಶಕ್ಕೆ ಖಜಾನೆ ತುಂಬ್ತಾ ಇದ್ದಾರಾ? ಬಿಹಾರದವ್ರು ತುಂಬ್ತಾ ಇದ್ದಾರಾ? ಇಲ್ಲ ಛತ್ತೀಸ್ಗಢ ತುಂಬ್ತಾ ಇರ್ತದೆ ಮಹಾರಾಷ್ಟ್ರ. BJP ಸರ್ಕಾರ ಇದ್ರೂ ಕೂಡ ಅದನ್ನು ಹೇಳ್ತೀನಲ್ಲ, ಕರ್ನಾಟಕ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಆ ಕೆಪಾಸಿಟಿ ಇದೆ, ಉದ್ಯೋಗ ಕ್ರಿಯೇಟ್ ಮಾಡೋಕ್ಕೂ ಕೆಪಾಸಿಟಿ ಇದೆ, ಇನೋವೇಷನ್ ಮಾಡೋಕ್ಕೂ ಕೆಪಾಸಿಟಿ ಇದೆ, ಗ್ಯಾರಂಟೀಸ್ ಕೊಡೋಕ್ಕೂ ಕೆಪಾಸಿಟಿ ಇದೆ, ಸಾಲ ಮಾಡೋಕ್ಕೂ ಕೆಪಾಸಿಟಿ, ತೀರ್ಸೋಕ್ಕೂ ಕೆಪಾಸಿಟಿ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಏನು ಸಾಲ ಮಾಡ್ತಾ ಇರ್ತಕ್ಕಂಥ ಮೊದಲನೇ ಬಾರಿ ಸಿದ್ದರಾಮಯ್ಯ ಸಾಲ ಮಾಡಿದ್ರಾ? ಯಾಕೆ BJP 19-20ರಲ್ಲಿ 42,000 ಕೋಟಿ ರೂಪಾಯಿ ಸಾಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು ಅಂತ ಹೇಳಬೇಕಾಗ್ತದೆ. 20-21ರಲ್ಲಿ ಅವ್ರು 67,000 ಸಾಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು ಸಾಲ? ಅವ್ರದ್ದೆಲ್ಲ ಖಜಾನ ತುಂಬಿಸಿಟ್ಕೊಂಡಿದ್ರ, ಸಾಲ ಯಾಕೆ ಮಾಡಿದ್ರು ಅಂತ. ಕೋವಿಡ್ ಟೈಮ್ನಲ್ಲಿ ಸಾಲ ಮಾಡದಿದ್ರೆ ಸರ್ಕಾರ ನಡೀತಾ ಇತ್ತಾ? ಯಾಕೆ ಮಾಡಬೇಕಾಯ್ತು? ಜನ ಸಾಯಿಲ್ ಅಂತ ಬಿಟ್ಬಿಡ್ಬೇಕಾಯ್ತು. ಸಾಲ ಮಾಡ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೋಸ್ಕರ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡ ನಾಗರಿಕರಿಗೆ ಸ್ವಾಭಿಮಾನ ಬದುಕುಗೋಸ್ಕರ. ಒಂದು ನಿಮಿಷ ಮೇಡಮ್, ನಾನು ಹೇಳ್ತೀನಿ ಕೇಳಿ. ಅವ್ರು ಹೇಳ್ತಕ್ಕಂಥ 1000 ಕತೆ ಹೇಳಿ. ನಾವೇನಾದರೂ ಕೂಡ ಯಾವುದು FRBM ಅನುಗುಣವಾಗಿ ನಾವು ಇಲ್ಲ ಅಂತಂದರೆ 3% ಜಾಸ್ತಿ ಇದ್ದು ಆದರೆ ಫಿಸಿಕಲ್ ಡೆಫಿಸಿಟ್, ಐ ವುಡ್ ಅಗ್ರೀಡ್ ವಿತ್ ಇಟ್. ವಿ ಆರ್ ಬಿಲೋ ದ ಡಿಸಿಪ್ಲಿನ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ದ ಸ್ಟೇಟ್ ಬಜೆಟ್ ಅನ್ನೋ ವಿಚಾರ ನಾವು ಹೇಳ್ತಾ ಇದ್ವಿ. ಯಾವ ಕಾನೂನ ಒಂದು ನಿಮಿಷ ಅವಳು ಹೇಳ್ತೀನಿ. ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಸುಮಾರು ಗೃಹಲಕ್ಷ್ಮಿ ಬಗ್ಗೆ ಹೇಳಬೇಕು ಅನ್ನೋದ್ರೆ 1.24 ಕೋಟಿ ಹೆಣ್ಮಕ್ಳು ತಗೊಳ್ತಾರಲ್ಲ, ಅದ್ರ ಬಗ್ಗೆ ಯಾಕೆ ಇವ್ರಿಗೆ ಹೊಟ್ಟೆವ್ರಿ? ನಿಮ್ದೇ ಸಚಿವರು ಹೇಳ್ತಿದ್ದಾರೆ ಅದು ಹೊರೆ ಆಗ್ತದೆ ರಾಜ್ಯಕ್ಕೆ ಅಂದ್ಬಿಟ್ಟು. ನಾವು ಏನ್ ಗೊತ್ತ ಹೇಳ್ತಾ ಇರೋದು, ಅನರ್ಹರು ತಗೊಂಡ್ರೆ ತಪ್ಪು ಅನ್ನೋ ವಿಚಾರ. ಒಂದು ವೇಳೆ BPL ಕಾರ್ಡ್ಗಳು ಹೇಳ್ತೀನಿ ಕೇಳಿ, BPL ಕಾರ್ಡಲ್ಲಿ ಗ್ಯಾರಂಟಿ ಇವಾಗ ಅನರ್ಹರು ಅಂತ ನೀವು ಮಾತನಾಡೋದಾದ್ರೆ ಗ್ಯಾರಂಟಿ ಘೋಷಣೆ ಮಾಡುವಾಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. BPL ಕಾರ್ಡ್ ವಿಚಾರ ಬಂದಾಗ ನೀತಿ ಆಯೋಗ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತ ಹೇಳ್ಬೇಕು. ಕರ್ನಾಟಕದ ಎಷ್ಟು ಜನ ಬಡವರು ಇದ್ದಾರೆ, ಎಷ್ಟು ಜನ ಕಾರ್ಡ್ಗಳಿದೆ, ಎಷ್ಟು BJP ಕಾಂಟ್ರಿಬ್ಯೂಷನ್ ಇದೆ, ಎಲೆಕ್ಷನ್ ಟೈಮ್ಗಳಿಗೆ ಇವ್ರಿಗೆ BPL ಕಾರ್ಡ್ ಕೊಟ್ಟಿರೋದು ಹೇಳ್ಬೇಕಾ? ಚುನಾವಣೆ ಎಲ್ಲ ಇದೆ. ಹಾಗಾಗಿ ಹೇಳ್ತಾ ಇರ್ತೇನೆ ಏನಂದ್ರೆ, ಎಷ್ಟು ವರ್ಷ ಆಯ್ತು ನಿಮ್ ಸರ್ಕಾರ ಬಂದು? ಈಗ ನಾವು ಸರ್ಕಾರ ಬಂದು 2.5 ವರ್ಷ 3 ವರ್ಷ ಆಗ್ತಾ ಬರ್ತಾ ಇದೆ ಅಷ್ಟೇ. ಆಗಿಂದ ಏನ್ ಮಾಡ್ತಾ ಇದ್ದೀರಾ ಮತ್ತೆ? ದಟ್ ಇಸ್ ವಾಟ್ ವಿ ಟ್ರೈಡ್. ಹೇಳ್ತೀನಿ ಕೇಳಿ ಮೇಡಮ್, ಭಾವನಾ ಮೇಡಮ್, ಒಂದು ನಿಮಿಷ ಪ್ರಶ್ನೆ ಕೇಳಿ ಉತ್ತರ ಪಡ್ಕೋಬೇಕು. ಮುನಿಯಪ್ಪನವರು ಅದನ್ನ ನಾವು ಪರಿಶೀಲನೆ ಮಾಡಬೇಕು, ಮರುಪರಿಶೀಲನೆ ಮಾಡಿ ಅರ್ಹರಿಗೆ ಕೊಡಬೇಕು ಅಂತ ಮಾಡಿದಾಗ ಬೀದಿ ಬಂದು ಹೋರಾಟ ಮಾಡಿದವರು ಯಾರು? BPL ಕಾರ್ಡ್ ತೆಗಿಬಾರ್ದು ಅಂತ ಹೇಳಿದವರು ಯಾರು? ಮಾನ್ಯ ಅಶೋಕ್ ಅವರೇ, ಅವರ ಪಕ್ಷದವರೇ. ಎರಡನೇದು ಹೇಳ್ತೀನಿ ಕೇಳಿ, ಈ ರಾಜ್ಯದ ದಿವಾಳಿಗೆ ತಗೊಂಡಂತವ್ರು ಈ ದೇಶದಲ್ಲಿ ಯಾರು ಇದ್ರೆ ಅದು BJP ಸರ್ಕಾರಗಳನ್ನು ಮಾತ್ರ ಹೇಳ್ತೀನಿ. ಒಂದು ನಿಮಿಷ ಸಾಲದ ಬಗ್ಗೆ ಮಾತಾಡ್ತಾರಲ್ಲ, ನಾನು ಹೇಳ್ತಾ ಇರೋದು ಸಾಲವನ್ನು ಒಂದೇ ನಿಮಿಷ ಹೇಳ್ತೀನಿ ಮೇಡಮ್. ಕೇಂದ್ರದಲ್ಲಿ ಹೇಳ್ತೀನಿ ಕೇಳಿ, ಯಾಕಂದ್ರೆ ನಾನು ಬಜೆಟ್ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಪಾರ್ಟಿಯಲ್ಲಿರೋ ನಾವು ಉತ್ತರ ಕೊಡಬೇಕು ನಾಗರಿಕರಿಗೆ. ಕೇಂದ್ರದಲ್ಲಿ 196 ಲಕ್ಷ ಕೋಟಿಗಳು ಸಾಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ ನೀವು? ನಿರುದ್ಯೋಗನ ಸಾಲ ಯಾಕೆ ಮಾಡಿರೋದು ಅದನ್ನೇ ನಾನು ಹೇಳ್ತಾ ಇರೋದು. ಸರ್ ನೀವು ಹೇಳಿದ್ದಕ್ಕೆ ಸರ್ ದಯವಿಟ್ಟು ಸಾಲ ಯಾಕೆ ಮಾಡಿರೋದಕ್ಕೆ ಅದೇ ಪ್ರಶ್ನೆ ನಾವು ಕೇಳ್ತಾ ಇರೋದಿಲ್ಲ. ನೀವು ಸಾಲ ಮಾಡ್ತಿರೋದು ಸಂಬಳ ಕಟ್ಟೋದಕ್ಕೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಅಂದ್ರೆ ಆಸೆಟ್ ಕ್ರಿಯೇಷನ್ ಮಾಡ್ತಿಲ್ಲ, ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿಲ್ಲ. ಅದೇ ಸಾಲದ ಹೊರೆ ಎಲ್ಲಾರ ತಲೆ ಮೇಲೆ ನೀವು ತೆಗೆದು ನಿಮ್ ಸರ್ಕಾರ ಮಾಹಿತಿ ಇಲ್ಲ. ಕೋಟಿ ರೂಪಾಯಿಗಳನ್ನ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿರಬೇಕಾದ್ರೆ ಗ್ಯಾರಂಟಿ 74,000 ಕೋಟಿ ಯಾರಿಗೆ ಬಜೆಟ್ ಓದ್ಕೊಳ್ಳಿಕ್ಕೆ ಹೇಳಿ. ನಾಗರಾಜ್ ಯಾದವ್ ಅವರೇ, ನೀವು ಮಾತಾಡುವಾಗ ಅವ್ರು ಸೈಲೆಂಟ್ ಆಗಿದ್ರು. ಪ್ರಶ್ನೆ ಕೇಳಿಸ್ಕೋಬೇಕು. ಗ್ಯಾರಂಟಿ ಅಂತ ಹೇಳ್ತಿರಲ್ಲ, ಇವತ್ತು ಉತ್ತರ ಕೊಟ್ಟಿದ್ದೀರ. ನೀನ್ ಏನೇ 6 ತಿಂಗಳು ಹಿಂದೆ ತೆಗೆದಿರೋಂಥ ಪ್ರಶ್ನೆಗೆ ಎಲ್ಲಿ ಹೋಯ್ತು? ಫೆಬ್ರವರಿ ಮಾರ್ಚ್ 2024-25 ಅಲೋಕೇಶನ್ ಗೃಹಲಕ್ಷ್ಮಿಗೆ ಅಂತ ಉತ್ತರ ಕೊಟ್ಟಿದ್ದೀರಾ ನೀವು. ಗ್ಯಾರಂಟಿ 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 ಅಂತ ಹೇಳ್ತಿರಲ್ಲ, ಗ್ಯಾರಂಟಿ ನಿಜವಾಗ್ಲೂ ಮಹಿಳೆಯರಿಗೆ ರೀಚ್ ಆಗ್ತಾ ಇದೆಯಾ? ಯಾರಿಗೆ ರೀಚ್ ಸರ್ ನಾನು ಹೇಳ್ಬೇಕಾಗಿಲ್ಲ. ಅಲ್ಲಿ ಬಂದ್ ಮಹಿಳೆಯರು ನಿಮ್ದು ಉಪಮುಖ್ಯಮಂತ್ರಿಗೆ ಎಷ್ಟು ಬಾರಿ ಪ್ರಶ್ನೆ ಕೇಳಿಲ್ಲ, ಇದನ್ನ ದುಡ್ಡು ಬರ್ತಿಲ್ಲ ಅಂತ, ಏನ್ ಪ್ರತಿ ತಿಂಗಳು ಹಾಕಕ್ಕಾಗಲ್ಲ ರೀ ಅಂತ ಹೇಳಿರೋದು ನಿಮ್ದೇ ಆದಂತಹ ಸಚಿವರು. ನಾಪ್ಕ ಇರ್ಲಿ, ನಿಮ್ದೇ ಆದಂತಹ ಜೊತೆಗೂಡಿ ಹಾಕಿ ಗೊತ್ತಿದೆ. ಯಾವ ಮಹಿಳೆಯರು ಬೀದಿಗೆ ಬಂದಿಲ್ಲ, BJP ಅವರಿಗೆ ಅರಿಸ್ಕೊಳಕ್ಕಾಗ್ತಾ ಇಲ್ಲ ಇಂತ ಒಂದು ಉತ್ತಮ ಕಾರ್ಯಕ್ರಮಗಳನ್ನ.
ಇರುವಂತದ್ದು ನಿಮ್ಮದೇ ಸಚಿವರು ಗ್ಯಾರಂಟಿಯ ಬಗ್ಗೆ. ಗ್ಯಾರಂಟಿ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಸರಿಯಾಗಿ ಕೊಡಿ ಅಂತ ಹೇಳ್ತಾ ಇದ್ವಿ. ಇವತ್ತು ಯುವ ನಿಧಿಗೆ ನೀವು ಏನು ಅಂತ ಅನುದಾನ ಇಟ್ಟಿಲ್ಲ, ಯಾವುದೇ ಅಂತ ಯುವ ಜನತೆಗೆ ನಿಮಗೆ ಏನು ಕೊಡುಗೆ ಇಲ್ಲ. ನೀವು ಏನ್ ಗ್ಯಾರಂಟಿ ಗ್ಯಾರಂಟಿ ಅಂತ ಒಂದು ಆ ಪದ ಬಳಸ್ಕೊಂಡು ಬರೀ ಜನರನ್ನ ಮಂಕ್ ಮಾಡ್ತಾ ಇದ್ದೀರಾ ಹೊರತು ನಿಮ್ದು ಯಾವುದೇ ಆದಂತಹ ಅನುದಾನ ಬೇಕಾಗಿರೋದ್ರಲ್ಲಿ ನೀವು ಕೊಡ್ತಾ ಇಲ್ಲ. ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಮೇಡಮ್. ಇಲ್ಲಿ ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ, ಇದೇ ಸಿದ್ದರಾಮಯ್ಯನವರು ಜಾಸ್ತಿ ಬೇಡದೇ ಇರೋ ಎಕ್ಸ್ಪೆಂಡಿಚರ್ ಬೇಡ ಅಂತ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿರುವಂತಹ ಸಿದ್ದರಾಮಯ್ಯನವರು ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಇರ್ಬೋದು, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಡೇಟಾ ಅನಾಲಿಸಿಸ್ ವಿಂಗು ಆದ್ರೆ ಬೋರ್ಡ್ ಆಗ್ಲೇ ಇದೆ. ಜಾಸ್ತಿ ಬ್ಯೂರೋಕ್ರಸಿ ಮಾಡ್ತಾ ಇರೋದು, ಜಾಸ್ತಿ ಬೇಡದೇ ಇರುವಂತದ್ರಲ್ಲಿ ದುಡ್ಡು ಹಾಕ್ತಾ ಇರುವಂತದ್ದು ಸಿದ್ದರಾಮಯ್ಯನವರೇ. ಯಾರು ಇದನ್ನ ಬೇಡ ಅಂತ ಹೇಳ್ತಾರೆ ಅವರೇ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಬೇಕಾಗಿರುವಂತದ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೇಕಾಗಿರೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೇಕಾಗಿರೋದು. ಚಿಕ್ಕ ಯೋಜನೆಗಳಲ್ಲ ಸರ್, ಬಹಳಷ್ಟು ದೊಡ್ಡ ಯೋಜನೆಗಳಿಗೆ ಹಣ ಇಲ್ಲ ಇವತ್ತು. ಅಂತಹ ಯೋಜನೆಗಳಿಗೆ ನೀವು ದುಡ್ಡು ಹಾಕಲ್ಲ. 74,000 ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಯಾರು ಕೊಟ್ಟಿರಲಿಲ್ಲ ಮೊದಲು. ಇದು ಫಸ್ಟ್ ಟೈಮ್ ವಿ ಆರ್ ಗಿವಿಂಗ್. ಲಾಸ್ಟ್ ಟೈಮ್ ವಿ ಆರ್ ಗಿವಿಂಗ್ 71,000 crore. Why are they not agreeing with that? ಅವ್ರು ಕೊಡ್ತಾ ಇದ್ರು 36,000 ಕೋಟಿ ಕೊಡ್ತಾ ಇದ್ರು. We have doubled the capital expenditure. You should remember that. ಎಕಾನಮಿ ಸೈಜ್ ಜಾಸ್ತಿ ಆಗಿದೆ, ಅದನ್ನು ಅಪ್ಕ ಇಟ್ಕೊಳ್ಳಿ. ನೀವು ಇದೇ ಆರ್ಗ್ಯುಮೆಂಟ್ ಮಾಡೋದು ನಮಗೆ. ಅದು ನಿಮ್ಮಿಂದ ಅಲ್ಲ. ಮತ್ತೆ ಈ ವ್ಯಂಗ್ಯವಾಗಿ ಮಾತಾಡ್ತಾರಲ್ಲ, ಛತ್ತೀಸ್ಗಢದಿಂದ ಬರಲ್ಲ, ಉತ್ತರ ಪ್ರದೇಶದಿಂದ ಬರಲ್ಲ ಅಂತ ಯಾವ್ದಾರು ಅದು ಕಲ್ಯಾಣ ಕರ್ನಾಟಕದಲ್ಲಿ ನೀವು ಮಾತಾಡ್ತೀರಾ. ಜಾಸ್ತಿ ರೆವೆನ್ಯೂ ಬರೋದು ಬೆಂಗಳೂರಿಂದ. ಬೆಂಗಳೂರಿಗೆ ಹಂಗೆ ಹೇಳ್ತೀರಾ, ಬೆಂಗಳೂರಿಗೆ ಮಾತ್ರ ಕೊಡಬೇಕು ಅಂತ. ದೇಶವನ್ನ ಮುರಿಯೋದ್ರಲ್ಲಿ ಇರ್ತೀರಾ ನೀವು. ಯಾವುದೇ ಫೈನಾನ್ಷಿಯಲಿ ಟಾಕ್ ಬಂದಾಗ ನಾನು ಬಿಜೆಪಿ ಕಾಂಗ್ರೆಸ್ ಹೇಳಿಲ್ಲ, ಮಹಾರಾಷ್ಟ್ರ ಸರ್ಕಾರ ಹಾಗಾಗೋದಿಲ್ಲ. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳೋದಿಲ್ಲ. ಆದ್ರೆ ಈ ದೇಶದ ಖಜಾನ ತುಂಬಾ ಇರೋದು ಕರ್ನಾಟಕ ರಾಜ್ಯ. ಆದ್ರೆ ಇವರು ಸಾಲ ಮಾಡ್ಕೊಂಡು ಈ ದೇಶನ ಅಡಾಟಿರ್ತಕ್ಕಂಥ ಬಿಜೆಪಿಯವರು 200 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ. 45 ವರ್ಷದ ಇತಿಹಾಸ ನೋಡಿದಾಗ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ವಾಪಸ್ ಬರ್ತೀವಿ. ನಾಗರಾಜ್ ಯಾದವ್ ಅವರೇ, ನೀವು ಮಾತಾಡಿದ್ದೀರಾ, ಉಳಿದ ಅತಿಥಿಗಳು ಮಾತಾಡಬೇಕು. ನಾನೀಗ ಸುರೇಶ್ ಅವ್ರನ್ನೇ ಆ ಪ್ರಶ್ನೆ ಕೇಳ್ಬಿಡ್ತೀನಿ. ವಿತ್ತೀಯ ಕೊರತೆ ಮತ್ತು ಈಗ ಅಸೆಟ್ ಕ್ರಿಯೇಷನ್ಗೆ ಏನ್ ಮಾಡಿದಿರಿ ಅನ್ನೋದು ಸುರಭಿ ಅವರ ಪ್ರಶ್ನೆ. ಓವರ್ ಆಲ್ ಬಜೆಟ್ ಮತ್ತು ಅದರ ಹೈಲೈಟ್ಸ್ ಸರ್, ಲಾಸ್ಟ್ ಮಿನಿಟ್ ಇದೀವಿ ನಾವು. ಭಾವನವ್ರೆ, ಈಗ ನಮ್ಮ ಸುರಭಿ ಅವ್ರು ಹೇಳಿದಾಗೇನೆ ಸಾಲ ಮಾಡ್ತಾ ಇರೋದು ಎಲ್ಲ ಸರ್ಕಾರಗಳು ಮಾಡ್ತಾ ಇದೆ, ಸ್ಟೇಟು ಮಾಡ್ತಿದೆ, ಸೆಂಟ್ರಲ್ಲು ಮಾಡ್ತಿದೆ, ಇಂಟರ್ನ್ಯಾಷನಲಿನೂ ನಾವು ನೋಡ್ತಾ ಇದ್ದೀವಿ. ಅದೇ ಯುಟಿಲೈಸೇಷನ್ ಬಗ್ಗೆ ಹೇಳಿದಾಗ ನಮ್ಮ ನಾಗರಾಜ್ ಯಾದವ್ ಅವರು ಸರ್ ಹೇಳಿದಾಗ ಕ್ಯಾಪಿಟಲ್ಗೆ ಕೊಟ್ಟಿದ್ದೀವಿ, ಕ್ಯಾಪಿಟಲ್ಗೆ ಆಲ್ರೆಡಿ ಅಲೋಕೇಶನ್ ಆಗಿದೆ. ಸೊ ನನ್ನ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂದರೆ, ಕ್ಯಾಪಿಟಲ್ಗೆ ಆಗಿದೆ. ಕ್ಯಾಪಿಟಲ್ ಈಸ್ ಅನ್ ಅಸೆಟ್ ವಿಚ್ ಗೆಟ್ಸ್ ಕ್ರಿಯೇಟೆಡ್ ಫ್ರಮ್ ವಿಚ್ ವಿ ಜನರೇಟ್ ದ ರೆವೆನ್ಯೂ. ಅದರಿಂದ ರೆವೆನ್ಯೂ ಜನರೇಟ್ ಆಗಬೇಕು. ಆ ರೆವೆನ್ಯೂಯಿಂದನೇ ನಾವು ಫರ್ದರ್ ಇದ್ರ ಮುಂಚೆ ನಾವು ಡಿಸ್ಕಸ್ಸು ಮಾಡಿದ್ದೀವಿ ಇದ್ರ ಬಗ್ಗೆ. ನನ್ನ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಹೋದ ವರ್ಷ ನಾವು ಇದಕ್ಕೆ ಎಷ್ಟು ಅಲೋಕೇಶನ್ ಮಾಡಿದ್ವಿ? 2025 ನಾಗರಾಜ್ ಸರ್ ಎಷ್ಟು ಅಲೋಕೇಶನ್? 72. ಎಷ್ಟು? 71,336 crores ಅಲ್ವಾ? ಡಿಸ್ಬರ್ಸ್ಮೆಂಟ್ ಎಷ್ಟಾಗಿದೆ? ಅಲೋಕೇಶನ್ ಅಲ್ಲಿ ಯುಟಿಲೈಸೇಷನ್ ಎಷ್ಟಾಗಿದೆ? It's a regular process. Yeah, it's going on. Yes, correct. Sir, regular process. As on January. No. Now January ತನಕ ಮಾತಾಡ್ತಾ ಇದ್ರೆ ಸರ್ ಒಂದು ನಿಮಿಷ. For your information, action taken report copy ಬರ್ತದೆ. That will know how much is being utilized. Sir, 32,847 crore as of January. 32,847. You will get the action taken report. No. Yes, sir. So we are talking about, we are at the fag end of the year. ಹಂಗಾರೆ ನೀವು ಹೇಳೋದು ಈಗ ಮಾರ್ಚ್ 20 ದಿನಗಳಲ್ಲಿ ನಾವು ಇನ್ನೊಂದು 20,000 ಕೋಟಿ. No, that is not the number. What you are saying is right. On what basis you are telling? You tell me. Sir, have you got the action taken report? ಅಲ್ಲ, ನೀವು ತಗೊಂಡಿದ್ರೆ ಕೊಡಿ ಸರ್. ನೀವು ಸರ್ಕಾರದ ಲಾಸ್ಟ್ ಟೈಮ್ 71,336 ಕೋಟಿ ರೂಪಾಯಿಗಳಲ್ಲಿ ಬಳಕೆ ಎಷ್ಟಾಗಿದೆ ಅನ್ನೋದು ಅವರಿಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. More than 75% is been implemented and utilized. ಶ್ವೇತಪತ್ರ ಹೊರಡಿಸಿ ಬಜೆಟ್ ಗೆ ಹಾಕೋ ಮುಂಚೆ ಅದಕ್ಕೆ ಹೇಳ್ತಾ ಇದ್ದೀನಿ, ಅವರ ಅಂಕಿಅಂಶಗಳು ಬೇಕಾದ್ರೆ ಆಕ್ಷನ್ ಟೇಕನ್ ರಿಪೋರ್ಟ್ ಬರ್ತದೆ, ಕಾಯಬೇಕಾಗ್ತದೆ. ಸರ್ ಏನೇನೋ ಹೇಳೋದಂತಲ್ಲ. ಈಗ ನೀವು ಚಾರ್ಟರ್ಡ್ ಅಕೌಂಟ್ ಇದ್ದೀರಲ್ಲ, ಬಿಜೆಪಿ ಇದ್ದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಇಡ್ತಾ ಇದ್ರು ಹೇಳಿ ಸರ್. ಈಗ ಸರ್ ಇನ್ನೊಂದು ಜನ ಮಾತಾಡಬೇಕು ಸರ್, ನಾವು ಇನ್ನೊಂದು ಸರ್ಕಾರದ ಬಗ್ಗೆ ವಿಚಾರವಾಗಿ ಇಲ್ಲಿ ಎಲ್ಲ ಸರ್ಕಾರದ ಬಗ್ಗೆ ಮಾತಾಡಬೇಕು, ಕರ್ನಾಟಕದ ಬಗ್ಗೆ ಮಾತಾಡಬೇಕು. ನೀವು ರಾಜಕೀಯ ಪರವಾಗಿರಂಗಿಲ್ಲ. ನಾನು ಕೇಳಿದ್ರು ಯು ಕಂಪೇರ್, ಯು ಹ್ಯಾವ್ ಟು ಸೇ ವೆರಿ ವೆರಿ ಕ್ಲಿಯರ್ಲಿ, ಬಿಜೆಪಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಅವರು ಅಸೆಟ್ ಮಾಡಲಿಲ್ಲ, ದಿವಾಳಿತನ ಬಿಟ್ಟು ಹೋಗುವಾಗ ಹೇಳ್ತೀನಿ ಕೇಳಿ, 5.6 ಲಕ್ಷ ಕೋಟಿ ಸಾಲ ಬಿಟ್ಟು ಹೋಗಿದ್ರು ನಮ್ಮ ಮೇಲೆ.
ಅದ್ರಲ್ಲಿ ಹೇಳ್ತೀನಿ ಕೇಳಿ, 2 ಲಕ್ಷ ಕೋಟಿ ರೂಪಾಯಿಗಳ ಕೆಲಸಗಳನ್ನ ಕಂಪ್ಲೀಟ್ ಮಾಡಿರಲಿಲ್ಲ, ನಾವು ಬಿಲ್ಲುಗಳನ್ನ ಕಟ್ಟಬೇಕಾಯ್ತು. ಹಾಗಾಗಿ ಇವತ್ತಿನ ದಿವಸ ನಾವು ಸಾಲ ಮಾಡೋ ಪರಿಸ್ಥಿತಿ ಬಂದಿರಬೇಕಾದ್ರೆ ಕಾರಣ ಬಿಜೆಪಿ ಅವರು. ಗೊತ್ತಿಲ್ಲ, ರಾಜುಗೌಡ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈಗ ತುಂಬಾ ವಿಚಾರಗಳನ್ನ ನಾವು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಹೋದ್ರೆ ಸುಮಾರು 300 ಪೇಜು ಮತ್ತೆ 3 ಗಂಟೆ 30 ನಿಮಿಷದ ಬಡ್ಜೆಟ್. ಅದರಲ್ಲಿ ಒಂದೇ ಒಂದು ಸಣ್ಣ ವಿಚಾರಗಳನ್ನ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ತಗೊಂತೀವಿ. ಬೆಂಗಳೂರಿನ ನಗರದಲ್ಲಿರುವಂಥ ಒಂದು ಆಸ್ಪತ್ರೆ ಇವತ್ತು ಬೆಂಗಳೂರು ನಗರದ ಜೀವಾಳ, ವಿಕ್ಟೋರಿಯಾ ಆಸ್ಪತ್ರೆ ಜೀವಾಳ. ಇವತ್ತು ಆ ವಿಕ್ಟೋರಿಯಾ ಹಾಸ್ಪಿಟ್ಲನ್ನ ನೀವು ಹೆಸರು ಚೇಂಜ್ ಮಾಡಿದ್ರಿ, ಯಾರನ್ನ ಕಾಪಿ ಮಾಡಿದ್ರೆ ಏನು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನಮ್ಮ ಘನತೆವೆತ್ತ ಒಬ್ಬರನ್ನ ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನಿಟ್ರಿ, ತುಂಬ ಖುಷಿ ವಿಚಾರ. ಆದರೆ ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನೀವು ಬಡ್ಜೆಟಲ್ಲಿ ಏನು ಅಲೋಕೇಶನ್ ತೋರಿಸಿದ್ದೀರಿ ನೋಡಿ. ಹಾಸ್ಪಿಟ್ಲ್ಗಳಿಗೆ 400 ಕೋಟಿ 600 ಕೋಟಿ 800 ಕೋಟಿ ಅಂತ ದುಡ್ಡು ತೋರಿಸ್ತೀರಿ. ಆದರೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ 638 ಜನ ಡಾಕ್ಟರ್ಸ್ ಬೇಕು, ನಿಮ್ಮ ಹತ್ರ ಇರೋರು 239 ಜನ ಸ್ಟಾಫು. ಈ ಪರಿಸ್ಥಿತಿಲಿ ಇದ್ದಾಗ ಹಾಸ್ಪಿಟ್ಲ್ಗಳನ್ನ ಕಟ್ಲಿಕ್ಕಲ್ಲ, ಈಗ ಇನ್ಫ್ರಾಸ್ಟ್ರಕ್ಚರ್ ಹೆಂಗ್ ಡೆವಲಪ್ ಆಗುತ್ತೆ ನೋಡಿ. 600 ಕೋಟಿ ಖರ್ಚು ಮಾಡಿ, ಒಂದ್ ನಿಮಿಷ ಸರ್, 17,817 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಲಾಸ್ಟ್ ಟೈಮ್ ಈ ಬಾರಿಗೆ 334 ಕೋಟಿ ಜಾಸ್ತಿ ಇಟ್ಟಿದ್ದೀವಿ. ವಾಟ್ ಇಸ್ ಟಾಕಿಂಗ್ ಅಬೌಟ್ ಇಟ್? ಅವರು ಓದ್ಕೋಬೇಕಾಗ್ತದೆ. ಕೆಲಸ ಡಾಕ್ಟರ್ ಇಲ್ಲ ಅಂದ್ರೆ ನೀವು ಹಾಸ್ಪಿಟಲ್ ಯಾರು ಹೇಳಿದ್ರೆ ಸುಮ್ಮನೆ ಯಾವ ಡಾಕ್ಟರ್ ಯಾವ ಡಿಪಾರ್ಟ್ಮೆಂಟ್ ಯಾವ ಡಾಕ್ಟರ್ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಕೇಳಿ. ಸಾವಿರಾರು ಜನ ಬರ್ತಾರೆ ಟ್ರೀಟ್ಮೆಂಟ್ ಥ್ಯಾಂಕ್ ಯು. ಐ ಸಾರಿ ಚಂದ್ರಕಾಂತ್ ಅವರೇ, ಸಮಯ ನಿಮಗೆ ಕೊಡೋದಕ್ಕಾಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಧನ್ಯವಾದ. ಇದರೊಂದಿಗೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.